ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಹರಿವಾಯುಗಳ ಒಂದು ಆಶೀರ್ವಾದದಿಂದ ರಾಯರ ಭಕ್ತ ಚಾನಲ್ನಲ್ಲಿ ರಾಯರ ದರ್ಶನವನ್ನು ತೋರಿಸುತ್ತಾ ರಾಯರ ಭಕ್ತರ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಒಂದು ಯಶಸ್ಸಿನಡೆಗೆ ರಾಯರು ಕೈ ಹಿಡಿದು ನಡೆಸೋಕೆ ಹೋಗುತ್ತಿರುವಂತಹ ರಾಯರ ಭಕ್ತ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಮತ್ತೆ ಅಂತೆಯೇ ನಾವು ರಾಯರ ಬೃಂದಾವನವನ್ನ ಒಂದು ಚಾನಲ್ನಲ್ಲಿ ತರುವಂತಹ ಉದ್ದೇಶ ಪ್ರತಿ ವಾರ ರಾಯರ ದರ್ಶನವನ್ನು ತೋರಿಸಿ ಅದರಲ್ಲಿಯೂ ರಾಯರ ಭಕ್ತರನ್ನು ಕೂಡ ಇದರಲ್ಲಿ ಸೇರಿಸುವಂತಹ ಮಹಾ ಉದ್ದೇಶವನ್ನ ಹೊಂದಿಕೊಂಡು ಯಶಸ್ವಿಯಾಗಿ ನಡೆಸುತ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೇನೆ. ಅಂತೆಯೇ ವಿದೇಶದಲ್ಲಿರುವಂತಹವರಿಗೆ ತುಂಬಾ ಒಂದು ಉಪಯುಕ್ತವಾಗ್ತಿದೆ. ನೆದರ್ಲ್ಯಾಂಡು, ಕೆನಡಾ, USA ಮತ್ತೆ ಅರಬ್ ದೇಶಗಳು ಕೂಡ ಈ ಒಂದು ರಾಯರ ದರ್ಶನವನ್ನ ನೋಡುತ್ತಿದ್ದಾರೆ. ನನಗೆ ಇದು ಕೂಡ ಒಂದು ಮನಸ್ಸಿಗೆ ಸಂತೋಷವನ್ನು ತತ್ತಿದೆ. ಅಂತೆಯೇ ನಮ್ಮ ದೇಶದಲ್ಲಿ ಹುಟ್ಟಿ ಕೆಲಸದ ಮೇಲೆ ಬೇರೆ ದೇಶಕ್ಕೆ ಹೋಗಿ ಕೆಲಸವನ್ನ ಮಾಡಿಕೊಂಡು ಈ ಜನ್ಮದಲ್ಲಿ ನಾವು ಮಾಡಿದಂತಹ ಮತ್ತು ಹುಟ್ಟಿದಂತಹ ಒಂದು ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ನಾವು ಬಯಸೋದೇನೆಂದ್ರೆ ಒಂದು ದೇವರ ಒಂದು ಸ್ಥಿತಿಯನ್ನ ನೋಡಿ, ಅಂದ್ರೆ ದೇವರನ್ನ ಸತ್ಯವನ್ನ ಕಂಡುಕೊಂಡಾಗ ನಮಗನ್ಸುತ್ತೆ, ಹೌದು ನಾವು ಕೂಡ ದೇವರಲ್ಲಿ ತಲ್ಲೀನರಾಗಬೇಕು, ನಾವು ಆದಷ್ಟು ಜನರಿಗೆ ಒಳ್ಳೇದ್ ಮಾಡಬೇಕು, ಕೆಟ್ಟದಂತೂ ಮಾಡಬಾರ್ದು ಅನ್ನೋದೊಂದು ಮನೋಭಾವನೆ ಆ ಸತ್ಯವನ್ನ ಕಂಡುಕೊಂಡಿದ್ದವರಿಗೆ, ವಿಶೇಷವಾಗಿ ಹರಿಭಕ್ತರಿಗೆ ಆ ಒಂದು ಯೋಚನೆ ಬಂದೇ ಬರುತ್ತೆ. ಅಂತೆಯೇ ಅಲ್ಲೂ ಕೂಡ ಒಬ್ರು ಹೆಣ್ಣು ಮಗಳು ವಿದೇಶದಲ್ಲಿ ಕೆಲಸ ಮಾಡಿಕೊಂಡು ಶ್ರೀ ಹರಿಯ ಒಂದು ಪಾದವನ್ನ ತಲುಪಲು ಈ ಜನ್ಮದಲ್ಲಂತೂ ಆಗ್ಲಿಲ್ಲ, ಬರೋ ಜನ್ಮದಲ್ಲಾದ್ರೂ ನಾನು ವಿಷ್ಣುವಿನ ಪಾದವನ್ನ ಮುಟ್ಟಬೇಕು, ಅದಕ್ಕೆ ಈ ಜನ್ಮದಲ್ಲಿ ಕೂಡ ನಾನು ಪ್ರಯತ್ನ ಮಾಡ್ತೇನೆ ಅಂತ ಪ್ರಯತ್ನ ಮಾಡ್ತಾ ಎಷ್ಟೇ ಕಷ್ಟಗಳಿದ್ರೂ ಅವರು ಅದನ್ನೆಲ್ಲ ಬದಿಕೊತ್ತಿ ಒಂದು ಹರಿಯ ನಾಮವನ್ನ ಜಪಿಸಿ, ಜೊತೆಗೆ ರಾಯರು, ಯಾಕಂದ್ರೆ ಗುರು ಬೇಕೇ ಬೇಕು. ರಾಯರು ಹರಿಯನ್ನ ತಲುಪಬೇಕು, ಕೃಷ್ಣನನ್ನ ತಲುಪಬೇಕಂದ್ರೆ ನಮಗೆ ಯಾರನ್ನ ಗುರುಗಳು ಇರಲೇಬೇಕು. ಅಂತಹ ಭಾಗ್ಯ ನಮಗೆ ಕರ್ನಾಟಕದವ್ರು ಆಗ್ಲಿ ಆಂಧ್ರದವ್ರಿಗಾಗ್ಲಿ ಬಹಳ ಒಂದು ದೊಡ್ಡ ಗುರುಗಳು ಸಿಕ್ಕಿರೋದು ನಮ್ಗೆ ಈ ಜನ್ಮದ ಪುಣ್ಯ. ರಾಯರು ಮಂತ್ರಾಲಯದ ಗುರು ಸಾರ್ವಭೌಮ ನಮಗೆ ಸಿಕ್ಕಿದ್ದಾರೆ. ಬನ್ನಿ ಅವರ ಮಾತಲ್ಲೇ ಅವರಲ್ಲಾದ ಅನುಭವ ಹಾಗೂ ಅವ್ರು ಏನಾಗ್ಬೇಕು ಮತ್ತೆ ಅವರಂತ ಒಂದು ಅನುಭವವನ್ನ ಅವ್ರ ಮೂಲಕವೇ ಪಡೆದುಕೊಳ್ಳೋಣ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ತಾವು ಎಲ್ಲಿಯವರು, ಹೀಗೆ ಎಲ್ಲಿದ್ದೀರಾ? ಸರ್ ನಾನು ಮೂಲತಃ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ. ಗವಿಪುರಂ ಗುಟ್ಟಳ್ಳಿ ಅಂತ ನನ್ನ ಜನ್ಮಸ್ಥಳ ಆಗಿದ್ದು. ಅಂದ್ರೆ ನನ್ನ ಚಿಕ್ಕ ವಯಸ್ಸಿಂದೆಲ್ಲ ಕಳೆದಿದ್ದೆಲ್ಲ ನಾನು ಅಲ್ಲೇ. ನಾನು ಇವಾಗ ಇರೋದು ಕತಾರಲ್ಲಿ ಸರ್. ನಾನು ಇವಾಗ ಗಲ್ಫ್ ಕಂಟ್ರಿಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಪ್ರೆಸೆಂಟು. ನನಗೆ ಫಸ್ಟು ನಮ್ಮ ತಾಯಿಯ ತಂಗಿಯದಿರು, ಚಿಕ್ಕಮ್ಮಂದಿರು ರಾಯನ ಸೇವೆ ತುಂಬಾ ಮಾಡ್ತಾ ಇದ್ರು. ಅವ್ರು ಯಾವಾಗ್ಲೂ ಪ್ರತಿ ಗುರುವಾರ ಫಸ್ಟ್ ಬ್ಯಾಂಗ್ಳೂರಲ್ಲಿ ಫಸ್ಟ್ ರಾಯರ ಮಠ ಆಗಿತ್ತು. ಗವಿಪುರಂ ಗುಟ್ಟಳ್ಳಿಯಲ್ಲಿ ದೊಡ್ಡ ಮಠ, ಒಂದು ರಾಯರ ಮಠ ಆಗಿತ್ತು. ಅಲ್ಲಿ ಗುರುವಾರ ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ನನ್ನ ಗುರುವಾರ ಕರ್ಕೊಂಡು ಹೋದ್ರೆ ನನಗೆ ಅಲ್ಲಿ ಅವರು ಬಿಸಿಬೇಳೆ ಬಾತ್ ಅಂದ್ರೆ ತುಂಬಾ ಇಷ್ಟ. ನನಗೆ ಅಲ್ಲಿಂದ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ. ನಂಗೆ ಅವ್ರು ಒಂದ್ಸಲಿ ಬಡಿಸ್ಬೇಕಾದ್ರೆ ಕೈ ಮೇಲೆ ಬಿದ್ದೋಯ್ತು. ನನಗೆ ಆ ಕ್ಷಣದ ಕೋಪಕ್ಕೆ ನಾನು ಅಲ್ಲೇ ಎದ್ದು ನಿಂತಿದ್ದೆ. ಇನ್ಯಾವತ್ತಿಗೂ ನಾನು ಇದ್ರೊಳಗಡೆ ಕಾಲಿಡೋದಿಲ್ಲ ನಾನು. ಇನ್ಯಾವತ್ತೂ ನಾನು ಕಾಲಿಡೋದಿಲ್ಲ. ಎಷ್ಟು ಅಹಂಕಾರವಾಗಿ ಊಟ ಬಡಿಸ್ತಾರೆ, ಈ ತರ ಊಟ ಬಡಿಸ್ತಾರೆ, ನಾನ್ ಬರೋದಿಲ್ಲ ಅಂತ. ಆವಾಗ ನಮ್ಮ ಆಂಟಿ ಏನಂದ್ರು, ಆಗ ಅನ್ಬಾರ್ದು, ಗುರುಗಳು ಪ್ರಸಾದ ಇದು ಅಂತ ನನಗೆ ಹೇಳಿದ್ರು. ಏನೇ ಆಗಿರ್ಲಿ ಇನ್ಯಾವತ್ತೂ ನಾನು ಇದ್ರೊಳಗಡೆ ಕಾಲಿಡಲ್ಲ ಅಂತ ನಿಂತಾಗ ಒಬ್ರು ಬಂದು ನನಗೆ ಸಮಾಧಾನ ಮಾಡಿದ್ರು. ಸಮಾಧಾನ ಮಾಡಿ, ಈ ತರ ಮಾತಾಡ್ಬಾರ್ದು, ನೀನ್ ಚಿಕ್ಕ ಮಗು, ನಿಂಗ್ ಗೊತ್ತಾಗ್ದಲೆ ಅವರು ಮಡಿ ಇದೆ, ನಿಂಗ್ ಮಡಿ ಅಂದ್ರೆ ಗೊತ್ತಾಗಲ್ಲ, ಏನೋ ಗೊತ್ತಿಲ್ದಲೆ ಹಾಗ್ ಬಡ್ಸಿದಾರೆ, ನಿಮಗೆ ನೋವಾಗಿದೆ, ನಾವು ಒಪ್ಕೊಂತೀವಿ, ಹಂಗ್ ಮಾತಾಡ್ಬಾರ್ದು, ಕುತ್ಕೊ ಅಂತ ಹೇಳಿ ಅಷ್ಟು ಜನದ ಮಧ್ಯದಲ್ಲಿ ಕುಣ್ಸಿದ್ರು ಸರ್. ಇನ್ಯಾವತ್ತು ನಾನು ತಿರುಗ್ ನೋಡೋದಿಲ್ಲ ಅಂತ ಹೋದವಳು ಇವತ್ತು ಅವ್ರು ಇಲ್ದಲೆ ನಾನು ಬದುಕಲ್ಲ ಅನ್ನೋ ಇದಕ್ಕೆ ನಾನಿದ್ದೀನಿ ಇವತ್ತು. ಯಾಕಂದ್ರೆ ಫಸ್ಟ್ ನಾನು ಹೇಗೆ ಆಗಿದ್ದೆ, ನಾನು ಇವಾಗ ಹೇಗಿದ್ದೀನಿ ಅಂತ ಎಲ್ಲ ಸೋಲೆ ಸರ್. ನನ್ ಚಿಕ್ಕ ವಯಸ್ಸಲ್ಲಿ ರಾಯರ್ನ ನಂಬೋವರೆಗೂ ನನ್ಗೆಲ್ಲಾದ್ರಲ್ಲೂ ಸೋಲೆ, ಯಾವ್ದ್ರಲ್ಲೂ ಗೆಲುವಿಲ್ಲ ನನ್ಗೆ. ಯಾಕಂದ್ರೆ ನಾನು ಆಗ ಅನ್ಕೊಂಡು ನಾನು ಅದೊಂದೇ, ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಮ್ಗೇನು ಗೊತ್ತಾಗೋದಿಲ್ವಲ್ಲ, ತಿಳಿಸಿ ಹೇಳಿದ್ರೇನೆ ಅದು ನಮ್ಗೆ ಅರ್ಥ ಆಗೋದ್ರಿಂದ
ಆ ಹೌದು. ರೀತಿ ಅಂದಿ ನಾನು ದೂರ ಬಂದಿದ್ದೆ. ಮತ್ತೆ ನಮ್ಮ ಆಂಟಿ ನಾನು 15 ವರ್ಷದಲ್ಲಿ ನಂಗೆ ಮತ್ತೆ ನಾನು ರಾಯರ ಸೇವೆ ಅಂತ ಮಾಡಿದ್ದು ಮತ್ತೆ ಮಠಕ್ಕೆ ಕಾಲಿಟ್ಟಿದ್ದು ಅಂದ್ರೆ ನನ್ನ ವಯಸ್ಸು 15. ಹ್ಮ್ ಆ 15 ವಯಸ್ಸಲ್ಲಿ ನನ್ನ ಆಂಟಿ ಬಂದು ತಿರ್ಗಾ ಮತ್ತೆ ಅದೇ ಆಂಟಿ ಬಂದು ನನಗೆ ಮತ್ತೆ ನೀನು ರಾಯರ್ ಸೇವೆ ಮಾಡ್ಬೇಕು, ನೀನು ರಾಯರ್ ಸೇವೆ ಮಾಡು ಅಂತ ಹೇಳಿದ್ರು. ಆಗ ನಾವು ಇಟ್ಮೋಡು ಅಂತ ಹೊಸಕೆರಳಿಲಿ ಒಂದು ರಾಯರ ಮಠ ಇದೆ. ಹಾ ಫಸ್ಟ್ ನಾನು ರಾಯರ್ ಸೇವೆ ಮಾಡಿದ್ದು. ನೆಕ್ಸ್ಟ್ ತಿರ್ಗಾ ಆ ಮಠದಲ್ಲಿ ಕಾಲು ಹಾಕಲ್ಲ ಅಂದ್ಮೇಲೆ ಮತ್ತೆ ನಾನು ಎಲ್ಲೂ ಹೋಗಿಲ್ಲ ಮಠಕ್ಕೆ. ಮತ್ತೆ 2ನೇ ಸಲ ನಾನು ಹೋಗಿ ರಾಯರ ಮಠದಲ್ಲಿ ನಾನು ಸೇವೆಯನ್ನ 48 ದಿನ ಮಾಡ್ತಿದ್ದೆ ಸರ್. ಒಂದು ಟೈಮ್ ಊಟ ಮಾಡೋದು, 48 ದಿನ 48 ನಮಸ್ಕಾರನ ಅವ್ರು ಹೇಳಿದ್ರು ನಮ್ಗೆ. ಹಾ. ನಾನು ಹಾಗೆ ತೆಗೆದುಕೊಂಡು ಹೋಗಿ ಸಂಕಲ್ಪ ಮಾಡಿ ಜೋಡಿ ಫಲವನ್ನ ಅಂದ್ರೆ ತೆಂಗಿನಕಾಯಿನ ತಗೊಂಡೋಗಿ ಸಂಕಲ್ಪ ಮಾಡಿ ಸೇವೆನ ನಾನು ಮಾಡ್ತಾ ಇದ್ದೆ. ನಮ್ಮ ತಾಯಿ ಅರ್ಧದಲ್ಲೇ ಬಿಟ್ಬಿಟ್ರು. ಒಂದು 12 ಡೇಸ್ ಒಳಗಡೆ ಬಿಟ್ರು. ನನಗೆ ಮೇ ಬಿ 15 ಡೇಸ್ ಒಳಗಡೆ ನಂಗೆ ಅಲ್ಲಿ ಮೂಲ ಅರ್ಚಕರು ಸೇವೆ ಮಾಡ್ತಾರೆ. ಅವ್ರು ನನ್ ಕನ್ಸಲ್ಲಿ ಬಂದು, ನಿಮ್ ತಾಯಿ ಏನೋ ನಿಲ್ಸಿದ್ರು, ನೀನ್ ನಿಲ್ಲಿಸ್ಬೇಡ, ನಿಂಗ್ ಒಳ್ಳೇದಾಗತ್ತೆ, ನೀನ್ ಕಂಟಿನ್ಯೂ ಮಾಡ್ತಾ ಇರು ಅಂತ ಹೇಳಿದ್ರು ನನ್ಗೆ ಕನ್ಸಲ್ಲಿ. ನಾನು ಏನು ಇದೆ ಹೆಂಗೆ ಹೇಳ್ತಾರೆ, ಏನು ಇದು ಅಂತ ಅರ್ಥ ಆಗ್ಲಿಲ್ಲ ನನ್ಗೆ. ಆಮೇಲೆ ತಿರ್ಗಾ ಮತ್ತೆ ಅವ್ರಿಗೆ ಹೋದ್ರೆ ಅವರು ಇಲ್ಲ. ನಾನು ಅವ್ರನ್ನ ಕೇಳ್ದೆ, ನಂಗೆ ಒಬ್ರು ಇದಾರಲ್ಲ ಅವ್ರನ್ನ ಕನ್ಸಲ್ ಬಂದ್ ಮಾತಾಡ್ತಾರೆ ನಂಗೆ ಅಂದ್ರೆ. ಅವ್ರು ಹೇಳಿದ್ರು, ರಾಯರ್ ಬಂದ್ ಮಾತಾಡ್ತಿದಾರೆ, ಏನ್ ಹೇಳ್ತಿದಾರೆ ನಿನಗೆ ಅಂದ್ರೆ, ನೀನ್ ಏನ್ ಮಾಡ್ತಾ ಇದೀಯಾ, ಸೇವೆ ಮಾಡು, ನಿನ್ಗೆ ಒಳ್ಳೇದಾಗತ್ತೆ, ನಿಲ್ಲಿಸ್ಬೇಡ ಅಂತ ಹೇಳ್ತಿದಾರೆ ಅಂತ. ಮಾಡು ಅಂತ. ನಂಗಿಲ್ಲ ಅವ್ರನ್ನೇ ನೋಡ್ಬೇಕು ಅಂದ್ರೆ ಅವ್ರು ನಂಗೆ ಸಿಗ್ಲಿಲ್ಲ. ಸ್ವಲ್ಪ ದಿನಗಳ ನಂತರ ಅವ್ರು ಬಂದ್ರು. ಬಂದ್ಮೇಲೆ ನಾನು ಅವ್ರನ್ನ ಕೇಳದೆ. ಅವಾಗ ಅವ್ರಂದ್ರು, ನನ್ನ ರೂಪದಲ್ಲಿ ರಾಯರು ಬಂದಿದ್ದಾರೆ ಅಷ್ಟೇ, ನಾನ್ ಬಂದಿಲ್ಲ. ನನ್ನ ರೂಪವನ್ನು ಧರಿಸಿ ರಾಯರು ನಿನ್ಗೆ ದರ್ಶನ ಮಾಡಿ ನಿನ್ಗೆ ಆಲ್ರೆಡಿ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ. ಮತ್ತೆ ನಿನ್ಗೇನಿಲ್ಲ, ತುಂಬಾ ಅದೃಷ್ಟ, ನಿನ್ಗೆ ಇಷ್ಟು ಬೇಗ ಅನುಗ್ರಹ ಆಗಿದೆ ಅಂತ ಅಂದ್ರೆ ಅಂದ. ಮತ್ತೆ ಲಾಸ್ಟ್ ಡೇಲಿ ಸರ್ ನಾನು ಮಾಡ್ಬೇಕಾದ್ರೆ ಅಷ್ಟು ಹೂವು ಹಾಕಿದ್ದಾರೆ, ಮಲ್ಲಿಗೆ ಹೂವ. ಆ ಹೂವದಲ್ಲಿ 2 ಹೂವ ತುಣುಕು ಕಟ್ಟಾಗಿ ನಾನು ಲಾಸ್ಟ್ ನಮಸ್ಕಾರ ಲಾಸ್ಟ್ ಡೇ ಅವತ್ತು ನನಗೆ ತನ್ನ ಹತ್ರ ಪಾದ ತುಂಬಾ ಸ್ವಲ್ಪ ದೂರನೇ ಇದೆ, ಆ ಹೂವು ಅಲ್ಲಿಂದ ಪಾದದವರೆಗೂ ಬಂದಿದೆ ಸರ್. ನಂಗೆ ನಿಜವಾಗ್ಲೂ ಅವತ್ತು ನಂಗೆ ಕಣ್ಣಲ್ಲಿ ನೀರ್ ಬಿಟ್ಟು ಬೇರೆ ಇನ್ನೇನು ಇಲ್ಲ. ನಂಗೆ ಈಗ ಹೇಳಿದ್ರು ಅಳು ಬರ್ತಾ ಇದೆ. ನಾನು ಅವಾಗ ಅವ್ರನ್ನ ತಪ್ಪಾಯ್ತು ಅಂತ ನಾನು ಅವತ್ತು ಅವ್ರನ್ನ ಕೇಳಿದ್ದೆ. ನನಗೆ ತಿಳಿದಲ್ಲೇ ಆಡಿದ ಮಾತು, ನನ್ನ ಕ್ಷಮಿಸಿ. ಇವತ್ತಿಂದ ನನಗೆ ನೀವೇ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಬಂಧು ಬಳಗ, ನನಗೆಲ್ಲ ನೀವೇ. ನನಗೊಂದು ಪ್ರಪಂಚ ಇದೆ ಅಂದ್ರೆ ಅದು ನೀವು ಮಾತ್ರ. ಆ ಪ್ರಪಂಚದಲ್ಲಿ ನೀವು ನಾನಿಬ್ರೆ. ಹಾಗ ಅದ್ಕೊಂಡು ನನ್ನ ಜೀವನ ನಾನು ಶುರು ಮಾಡಿದೆ ಸರ್. ಹೆಜ್ಜೆಜ್ಜೆಗೂ ನನ್ನ ಕಾಪಾಡ್ಕೊಂಡು ಬಂದಿದ್ದು ನನ್ನ ರಾಯರೇ. ಇವತ್ತಿವರೆಗೂ ನಾನು ಇಲ್ಲಿದ್ದೀನಿ ಅಂದ್ರೆ ನನ್ನ ರಾಯರೇ. ನನಗೆ ಕ್ಯಾನ್ಸರ್ ಇದೆ ಅಂತ ವಿಷಯ ಗೊತ್ತಾಗಿದ ತಕ್ಷಣ ಮನೆಯಲ್ಲೆಲ್ಲ ತುಂಬಾ ಥ್ರೋಟ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಸರ್. ಅಂದಿದ ತಕ್ಷಣ ಎಲ್ಲಾರ್ಗೂ ಕೈ ಕಾಲೆಲ್ಲ ಶೇಕ್ ಆಗಕ್ಕೆ ಶುರುವಾಯ್ತು. ಆಲ್ರೆಡಿ ಸ್ಟೇಜ್ 2 ಬಂದಿತ್ತದು. ಬಟ್ ಕ್ಯೂರ್ ಆಗತ್ತೆ ಅಂತ ಹೇಳ್ತಿದ್ರು. ಆದ್ರೂ ಕೂಡ ಭಯ, ಕ್ಯಾನ್ಸರ್ ಅಂದ್ರೆ ಹೆಂಗೆ ಆಗುತ್ತೆ, ಅಯ್ಯೋ ಕ್ಯಾನ್ಸರ್ ಅಲ್ವಾ ಅನ್ನೋ ಭಯದಿಂದ ನಾನು ಮತ್ತೆ ನನ್ಗೆ ಹೇಳಿದ್ರು, ಸರ್ ನಿಮ್ ವಾಯ್ಸ್ ಹೊರಟೋಗುತ್ತೆ, ಇಲ್ಲ ನಿಮ್ ವಾಯ್ಸ್ ಚೇಂಜ್ ಆಗುತ್ತೆ. ಸೊ ಹೆಂಗಿದ್ದೀರಾ, ಆದ್ರೆ ಎಂಗೇಜ್ ಇದ್ರು ಕೂಡ ನಾವು ಅಷ್ಟೊಂದು ನಿಮ್ ಮೆಡಿಸನ್ಗೆ ನಿಮ್ ಬಾಡಿ ಸಪೋರ್ಟ್ ಮಾಡೋ ತರ ಕಾಣಿಸ್ತಾ ಇಲ್ಲ ನಮ್ಗೆ ಅಂತ ಹೇಳಿದ್ರು. ಒಂದು ಆಪರೇಷನ್ ಮಾಡ್ಬೇಕು, ಮಾಡ್ತೀವಿ, ಮಾಡಾದ್ಮೇಲೆ తర్వాత ನಾವು ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ರು ಸರ್. ಎಲ್ಲ ಮೆಡಿಸನ್ ಆಯ್ತು, ಎಲ್ಲ ಆಯ್ತು, ಮತ್ತೆ ಆಪರೇಷನ್ ಕೂಡ ಆಯ್ತು. ವಾಯ್ಸ್ ಹೋಗುತ್ತೆ ಅಂತಾನೆ ಹೇಳಿದ್ರು. 100% ವಾಯ್ಸ್ ಹೊರಟೋಗುತ್ತೆ ಅಂತ ಹೇಳಿದ್ರು. ಇನ್ನು ನನ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ನಾನು ಆಪರೇಷನ್ ಥಿಯೇಟರ್ಗೆ ಹೋಗ್ಬೇಕಾದ್ರೆ ರಾಯರ ಮಂತ್ರ ನನ್ಗೆ ಗೊತ್ತಿರೋದು ಒಂದೇ ಸರ್, ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಜಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನು. ಇದು ಬಿಟ್ಟು ನಂಗೆ ಬೇರೆ ಬರೋದಿಲ್ಲ ಸರ್. ಇದನ್ನೇ ನಾನು ಹೇಳ್ಕೊಂಡೆ 3 ಸಲಿ. ಗುರುಗಳೇ, ನೀವು ನನ್ ಜೊತೆ ಇದ್ದೀರಾ, ಏನಾಗುತ್ತೋ ಆಗ್ಲಿ, ಬದುಕು ಹೊರಗ್ ಬರ್ತೀನ ಇಲ್ಲ ನಿಮ್ಮ ಹತ್ರ ಬರ್ತೀನ, ಎರಡು ಸಂತೋಷನೇ. ಬದುಕ್ ಬಂದ್ರು ಸಂತೋಷ, ನಿಮ್ಮ ಹತ್ರ ಬಂದ್ರು ಸಂತೋಷ, ಎರಡು ನಂಗೆ ಸಂತೋಷನೇ. ನೀವೇ ನನ್ನನ್ನ ಆರ್ಸ್ಕೊಳ್ಳಿ, ಯಾವ್ದು ನೀವು ನನಗ್ ಕೊಡ್ತೀರಾ ಅಂತ ಹೇಳಿ ಹೋದೆ ಸರ್. ಬೆಳಿಗ್ಗೆ 8 ಗಂಟೆಗೆ ನಂಗೆ ಆಪರೇಷನ್ ಆಗಿದ್ದು, ನನಗೆ ಪ್ರಜ್ಞೆ ಬಂದಿದ್ದು 6 ಗಂಟೆಗೆ. ನನ್ ಕ್ರಿಟಿಕಲ್ ಆಗಿ ನನ್ನ ICU ಅಲ್ಲಿ ಹಾಕಿದ್ರು. ಅಲ್ಲಿದ್ದೋರೆಲ್ಲ ಸತ್ತೋದ್ರು ಸರ್. ICU ಅಲ್ಲಿ ಇದ್ದವ್ರು ಒಬ್ರು ಬದುಕಿಲ್ಲ. 10 ಜನ ICU ಅಲ್ಲಿ ಇದ್ರು. 10 ಜನದಲ್ಲಿ ಬದುಕಿದ್ದು ನಾನೊಬ್ಳೆ. ನನ್ ಮನೆಗಿದ್ರು ಕೂಡ ನನ್ನ ಮನಸ್ಸು ಒಳಗಡೆ ರಾಯರು ಆ ಮಂತ್ರ ಬಿಟ್ಟು ಬೇರೆ ಇನ್ಯಾವುದು ಬರ್ತಾ ಇಲ್ಲ. ಜನ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಂತಾ ಇದೀನಿ, ನನ್ ಕೈಲಿ ಮಾತಾಡಕ್ ಆಗಲ್ಲ. ಆದ್ರೆ ನನ್ ಮನ್ಸೊಳಗಡೆ ಆ ಮಹಾ ಮಂತ್ರ ಬಿಟ್ಟು ಬೇರೆ ಯಾವ ಮಂತ್ರನೂ ಬರ್ತಾ ಇಲ್ಲ, ಯಾರ ಹತ್ರನು ಸ್ಪಂದಿಸಕ್ ಆಗ್ತಾ ಇಲ್ಲ. ಅದಾದ್ಮೇಲೆ
ಆಕಸ್ಮಿಕ, ಮತ್ತೆ ನನ್ BP ಪಲ್ಸ್ ಆಗಿರ್ಬೋದು ಎಲ್ಲ ನಾರ್ಮಲ್ ಬಂತು. ನನ್ನ 3 ದಿನ ನಾನು ಮಾತಾಡಿಲ್ಲ. ಆ ನಂತರ ನಾನು ಮಾತಾಡ್ಸೋದ್ ಮೊದ್ಲು ಮಾಡಿದ್ರು. ಮಾತಾಡಿದ್ರೆ ಸೊ ಡಾಕ್ಟರ್ಗಳಿಗೆ ಶಾಕು. ನಿಜವಾಗ್ಲೂ ನಾವು 100%, ఎందుకంటే ಸೌಂಡ್ ಬಾಕ್ಸ್ ಹತ್ರನೇ ಆ ಟ್ಯೂಮರ್ ಇತ್ತು ಸರ್ ನನ್ಗೆ. ಸೌಂಡ್ ಬಾಕ್ಸ್ ಪಕ್ಕದಲ್ಲೇ ಆ ಟ್ಯೂಮರ್ ಇರೋದ್ರಿಂದ ಸೊ ಡ್ಯಾಮೇಜ್ ಚಿಕ್ಕಗೆ ಕೊಟ್ರು ಕೂಡ ಅದು ಪೂರ್ತಿగా ನಿಮ್ ವಾಯ್ಸ್ ನಿಂತೋಗುತ್ತೆ ಅಂತ ಹೇಳಿದ್ರು. ಅದಾದ ನಂತರ ನನಗೊಂದ್ ಸ್ವಲ್ಪ ಖುಷಿ ಆಯ್ತು. ಅದೇ ಸ್ವಲ್ಪ ನನ್ನ ವಾಯ್ಸ್ ಸ್ವಲ್ಪ ಓಲ್ಡ್ ಏಜ್ ತರ ಕೇಳ್ಸಕ್ ಶುರುವಾಯ್ತು. ನೋ ಪ್ರಾಬ್ಲಮ್, ಮಾತಾಡ ಬರ್ತಾ ಇದೆಯಲ್ವಾ, ಅಷ್ಟು ಸಂತೋಷ ನಂಗೆ. ರಾಯರ್ ಇದ್ದನ್ನಾದ್ರೂ ನಂಗೆ ಆಶೀರ್ವಾದ ಮಾಡಿದ್ರಲ್ಲ. ನನ್ನ ಏಜ್ಗೂ ನನ್ನ ವಾಯ್ಸ್ಗೂ ಸ್ವಲ್ಪ ವೆರಿವೇಶನ್ ಆಯ್ತು. ಆದ್ರೆ ನಂಗೊಂದು ಹ್ಯಾಪಿನೆಸ್ ಅಂದ್ರೆ ಇಷ್ಟಕ್ಕಾದ್ರೂ ನಂಗೆ ನನ್ನ ಗುರುಗಳು, ಯಾಕಂದ್ರೆ ನಾನೇನ್ ಪುಣ್ಯ ಮಾಡಿಲ್ಲ, ಗುರುವಿನ ಅನುಗ್ರಹದಿಂದ ಇದು ಒಂದು ನನಗಾಯ್ತು ಅಂತ ನನ್ನ ಗುರುಗಳಿಗಲ್ಲೇ ನಾನು ಥ್ಯಾಂಕ್ಸ್ ಹೇಳ್ದೆ ಸರ್. ಮತ್ತೆ ಇನ್ನೊಂದೇನಂದ್ರೆ ನಾನು ಮನಗಿದ್ದಾಗ ಯಾರೋ ಒಂದು ಶಾಡೋ ತರ ನನ್ ಕಾಲ ಹತ್ರ ಕುತ್ಕೊಂಡ್ ಬಂದು ಅಳೋ ತರ ಸರ್. ನನ್ಗೆ ಆಸ್ಪತ್ರೆಯಲ್ಲೇ ನನ್ ಶಾಡೋ ತರ ಬಂದು ಕುತ್ಕೊಂಡು ಅಳ್ತಾ ಇರುತ್ತೆ. ನಾನ್ ಪಕ್ಕದ ಹುಡುಗಿಗೆ, ನಿಮ್ಮ ಅಮ್ಮನಿಗೆ ಏನೂ ಆಗಲ್ಲ, ಸುಮ್ನಿರು, ಅಳ್ಬೇಡ. ಅವ್ರಿಗೆ ನೆಕ್ಸ್ಟ್ ಆಪರೇಷನ್ ಇತ್ತು ಆ ತಾಯಿಗೆ. ಹೇಳಿದ್ರೆ ಅವಳು ಅಲ್ಲಿಲ್ಲ, ಕಣ್ಬಿಟ್ಟು ನೋಡ್ರಿ ಯಾರೋ ಶಾಡೋ ತರ ಅಳ್ತಿರತ್ತಾರ. ನನಗ್ ಗಾಬರಿ ಆಗಿ ಕೈ ಕಾಲೇ ಓಡೋದಿಲ್ಲ. ಸಡನ್ ಆಗಿ ಬರೋದೇ ಮಹಾಮಂತ್ರ ಅದೊಂದು. ಅದ್ ಹೇಳಿ ತಿರುಗಿ ನೋಡಿದ್ರೆ ಯಾರು ಇರೋದಿಲ್ಲ. ಈ ತರಾನೇ ನನಗೆ ಅಲ್ಲಿ ಆಯ್ತು. ಮತ್ತೆ ಡಾಕ್ಟರ್ ಮತ್ತೆ ರಿಪೋರ್ಟ್ ಬಂತು. ತಿರ್ಗಾ ನಂಗೆ ಶಾಕಿಂಗ್ ನ್ಯೂಸೇ, ರೀ ಆಪರೇಷನ್ ಮಾಡ್ಬೇಕಮ್ಮ ನಿಮ್ಗೆ. ಏನಿಲ್ಲ ಸರ್, ಮಾಡಿದೀಯ 1 ತಿಂಗಳಿಗೆ ಮತ್ತೆ ರೀ ಆಪರೇಷನ್ ಅಂತ ಹೇಳ್ಬಿಟ್ರು. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನನ್ ಮಗುಗೂ 1.5 ವರ್ಷ ಮಗು ಸರ್, ಹಾಲು ಕೊಡಬೇಡಿ ಅಂತ ಹೇಳಿದ್ರು. 1.5 ವರ್ಷದ ನನ್ ಮಗ. ಆ ಮಗು ಕೂಡ ಹೇಳ್ತೀನಿ, ಅವನು ಕೂಡ ಅವ್ರ ವರ ಪ್ರಸಾದನೆ, ಅವನ್ ಮಗನೇ ಅವನು ಕೂಡ. ನನಗೆ 1.5 ವರ್ಷದ ಮಗು, ನನ್ನ ಮಗು ನೋಡಕ್ ಆಗ್ದಲೆ ಒದ್ದಾಡ್ತಿದ್ರೆ ಹಾಲು ಕೂಡ ಕುಡ್ದನೆ ಸ್ಟಾಪ್ ಮಾಡ್ಬಿಟ್ರು. ತುಂಬಾ ನನಗೆ ಬೇಜಾರಾಯ್ತು ಅದೊಂದು ನಾನು ನೆನ್ಸ್ಕೊಂಡು. ಆಮೇಲೆ 1.5 ವರ್ಷಕ್ಕೆ ತಿರ್ಗಾ 1 ತಿಂಗಳು ಒಳಗಡೆ ಮತ್ತೆ ಈ ಆಪ್ಷನ್. ಇಲ್ಲಿ ಹೋಲ್ ಮಾಡ್ತೀವಮ್ಮ ಗಂಟ್ಲ ಹತ್ರ. ನೀವು ಏನಾರ ಮಾತಾಡ್ಬೇಕಾದ್ರೆ ಆ ಹೋಲ್ನ ಟಚ್ ಮಾಡಿ ಮಾತಾಡ್ಬೇಕು. ತುಂಬಾ ಒಳಗಡೆ ಇನ್ಫೆಕ್ಷನ್ ಆಗೋ ತರ ಚಾನ್ಸಸ್ ಕಾಣ್ತಿದೆ ನಮ್ಗೆ ಸ್ಕ್ಯಾನಿಂಗ್ ಅಲ್ಲಿ ಅಂದ್ರು. ಹೌದಾ ಅಂತೇಳಿ ನಾನೇನು ಯೋಚನೆ ಮಾಡ್ಲಿಲ್ಲ ಸರ್. ಅದಕ್ಕೆ ಕೇಳ್ದೆ, ಹಳ್ಳಿಲ್ಲ, ಬೇಜಾರ್ ಮಾಡ್ಕೊಳ್ಳಿಲ್ಲ. ನಮ್ಮ ಮನೆಯವ್ರಿಗಂತ ಶಾಕಿಂಗ್ ನ್ಯೂಸ್ ಇತ್ತು, ಆದ್ರೆ ನನಗದು ಶಾಕಿಂಗ್ ನ್ಯೂಸ್ ಇರ್ಲಿಲ್ಲ. ಏನಕ್ಕಂದ್ರೆ ನನ್ ಜೊತೆ ನನ್ ರಾರಿದ್ದಾರೆ ಅನ್ನೋ ಒಂದೇ ಒಂದು ಬಲವಾದ ಧೈರ್ಯ, ಏನ್ ಬಂದ್ರು ಕಾಪಾಡ್ತಾರೆ ಅಂತ ಅನ್ನೋ ಒಂದು ಬಲವಾದ ಧೈರ್ಯದಿಂದ ಸರ್ ನಾನು MG ಮಾಲಲ್ಲಿ ವರ್ಕ್ ಮಾಡ್ತಿದ್ದು ಸೂಪರ್ವೈಸರ್ ಆಗಿ, ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ. ನಾನು ಅಲ್ಲಿ ಒಂದು MG ರೋಡ್ ಅಲ್ಲಿ ಒಂದು ಚಿಕ್ಕ ಸಂದಿಲಿ ರಾಯರ ಮಠ ಇದೆ ಸರ್. ಯಾಕಂದ್ರೆ ಅಲ್ಲಿ ಯಾರು ಇದ್ರೆ ಇದನ್ನ ಕೇಳಿಸ್ಕೊಂಡ್ರೆ ಅವ್ರು ಅಲ್ಲಿ ಹೋಗಿ ಮಾಡ್ಲಿ ಅನ್ನೋ ಉದ್ದೇಶ ಅಷ್ಟೇ. ಯಾಕೆ ಅಡ್ರೆಸ್ ಗಳು ಹೇಳ್ತಾ ಇದೀನಿ ಅಂತ. ಚಿಕ್ಕ ರಾಯರ ಮಠ ಇದೆ. ಹೋದೆ ಸರ್, 3 ವಾರ ತುಪ್ಪದ ದೀಪ ಹಚ್ತೆ ಸರ್, ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಹೋದೆ. ಒಬ್ರು ವಯಸ್ಸಾಗಿರೋರು ಬ್ರಾಹ್ಮಣ ಭಟ್ಟರ್ ಇದ್ರು. ಭಟ್ರೆ ನಾನು ಈ ತರ ಮಾಡ್ಬೇಕು, ಸರಿ ನೀನ್ ಮಾಡ್ಕೊಮ್ಮ ಅಂತ ಹೇಳ್ಬಿಟ್ಟು ಅವ್ರು ನಿಂತ್ಕೊಳ್ಳಿಲ್ಲ, ಹೊರಟು ಹೋಗ್ಬಿಟ್ರು. ನಾನ್ ಅಲ್ಲಿಂದ 3 ವಾರ ಹಚ್ಚಿದೆ ಸರ್ ಅಷ್ಟೇ. 4ನೇ ವಾರಕ್ಕೆ ಮತ್ತೆ ನಂದು ರಿಪೋರ್ಟಿಂಗ್ ಚೆಕಿಂಗ್ ಇತ್ತು, ರೀಚೆಕಿಂಗ್. ಹೋದೆ, ರೀಚೆಕ್ ಮಾಡಿಸ್ದೆ. ರೀಚೆಕ್ ಮಾಡಿಸಿದ್ರೆ ಡಾಕ್ಟ್ರು ನನ್ ಮುಖ ನೋಡ್ತಾರೆ, ಫೈಲ್ ನೋಡ್ತಾರೆ. ಮತ್ ನಂಗೆ ಶಾಕ್, ಇನ್ನೇನು ಹೊಸಾದ್ ಹೇಳ್ತಾರೆ ಇವ್ರು ಅಂತ. ಅದ್ರ ನಾನು ನಿನ್ನೇನ ನೋಡ್ತಾ ಇದ್ದೀನಿ, ಈ ಫೈಲ್ ನಿಂದೇನಾ, ಸುನೀತಾ ನಾಗೇಂದ್ರ ಅಂದ್ರೆ ನೀನೇನಾ ಅಂತ. ಹೌದು ಸರ್ ನಾನೇನೆ. ಇಲ್ಲ, ಫೈಲ್ ಬದಲಾಗಿರ್ಬೇಕು, ಇವ್ರದ್ದು ಫೈಲ್ ಕೊಡಿ, ಯಾರ್ದೋ ಫೈಲ್ ಕೊಟ್ಟಿದ್ದೀರಾ. ಮಿರಾಕಲ್ ಸರ್, ನೀವು ಕೂಡ ನಂಬೋದಿಲ್ಲ. ಏನು ಇಲ್ಲ, ನಿಲ್ ಅಂತ ಬಂದಿದೆ ಸರ್. ಏನಿಲ್ಲ, ಕಂಪ್ಲೀಟ್ ನಾರ್ಮಲ್ ಆಗಿದ್ದಾರೆ ಅಂತ ಬಂದಿದೆ. ಕಂಪ್ಲೀಟ್ ನಾರ್ಮಲ್ ಏನಂದ್ರೆ ಏನಿಲ್ಲ. ಅವರು ಫೈಲ್ ಎಲ್ಲ ಹಂಗೆ ಕ್ಲೋಸ್ ಮಾಡಿ, ನೀನ್ ಇಲ್ಲಿಂದ ಹ್ಯಾಪಿಯಾಗಿ ಹೋಗು, ನಿನ್ಗೆ ಯಾವ ಆಪರೇಷನ್ ಬೇಡ, ಏನು ಬೇಡ, ನಿನ್ಗೆ ಯಾವ್ದು ಇಲ್ಲ. ಇವಾಗ ಕೊಟ್ಟಿರೋ ಮೆಡಿಸನ್ 6 ತಿಂಗಳು ತಗೋ, 3 ತಿಂಗ್ಳಿಗೊಂದ್ಸಲ ಚೆಕಪ್ ಬಾ, ಅದು 1 ವರ್ಷ ಬರ್ಬೇಕಂಗೆ. ಅದ್ ಬಂದ ಮೇಲೆ ಲಾಸ್ಟ್ ಚೆಕಪ್ ಮಾಡ್ತೀವಿ, ಆಮೇಲೆ ನೀನ್ ಬರೋ ಅವಶ್ಯಕತೆನೇ ಇಲ್ಲ ಅಂದ್ರು ಸರ್. ಅದಾಯ್ತು, ನಾನ್ ಮಾಡಿಸ್ಕೊಂಡೆ. ಮತ್ತೆ ಹೊರದೇಶಕ್ಕೆ ಬಂದಿದ್ದೀನಿ ಸರ್. ಇದುವರೆಗೂ ನನ್ಗೆ ಅನಾರೋಗ್ಯ ಅನ್ನೋದಿಲ್ಲ ಸರ್. ಕಾಯಿಲೆದ್ರ ಬಗ್ಗೆ ನಂಗೆ ಸುಳುವೇ ಇಲ್ಲ. ಇದು ನನ್ನ ಸಾವು ಬದುಕಿನ ನಡುವಿನ ಹೋರಾಟದಲ್ಲಿ ನನ್ನ ರಾಯರು ನನ್ನ ಗೆಲ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದು. ಅದೇ ಇಲ್ಲಿ ಕೂಡ ಅನ್ಸುತ್ತೆ ನಿಮ್ಗೆ, ನನಗೆ ಕ್ಯಾನ್ಸರ್ ಬಂದಿತ್ತಂತ ನಿಮ್ಗೆ ಅನುಮಾನ. ಹೌದು, ಅವ್ರು ಹಾಗೆ ಹೇಳಿದ್ರು. ನನ್ ಪೇಷಂಟ್ ನೀನು ನಿನ್ ನೋಡ್ತಾ ಇದೀನ ಅಂದ ಸರ್. ಎಲ್ಲ ವೀಕ್ ಆಗೋರೆ ಪೇಷಂಟು ಆ ಮೆಡಿಸನ್ಗೆ. ಅದಕ್ಕೆ ನಾನು ಒಂದು ಚಿಕ್ಕದಾಗ ಕೂಡ ವೀಕ್ ಆಗಿಲ್ಲ ಸರ್. ಚಿಕ್ಕದಾಗ ಕೂಡ ವೀಕ್ನೆಸ್ ಬಂದಿಲ್ಲ. ನನ್ ಮುಖದಲ್ಲಿ ಒಂದು ಭಯ ಇಲ್ಲ, ಏನಿಲ್ಲ. ನಾನು ಒಬ್ಳೆ ಓಡಾಡ್ತಿದ್ದೆ ರಿಪೋರ್ಟ್ ಇಟ್ಕೊಂಡು. ಕಿದ್ವಾಯಲ್ಲಿ
ಇಬ್ಬಾಯಿ. BPL ಕಾರ್ಡ್ ಇದ್ರೆ 3,000 ರೂಪಾಯಿ ಅಂದ್ರೆ ಬೇರೆ ಅನ್ಯ ಬ್ರಾಹ್ಮಿನ್ಸ್ ಆಗಿರ್ಬೋದು, ಗೌಡಾಸ್, ಲಿಂಗಾಯತ್ ಇಂಥವ್ರಿಗೆಲ್ಲರಿಗೂ 3,000 ರೂಪಾಯಿ ಕಟ್ಬೇಕು. ಬೇರೆ ಅನ್ಯ ಇರೋರ್ಗೆಲ್ಲ ಫ್ರೀ. ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ರೆ ಅದು ಯಾರಿಗಾರು ಸಹಾಯ ಆಗ್ಲಿ, ಫ್ರೀ ಆಗಿ ನೋಡ್ತಾರೆ. ಮತ್ತೆ ಬೆಸ್ಟ್ ಎಲ್ಲ ಮೆಡಿಸನ್ ಅಲ್ಲೇ ಸಿಗುತ್ತೆ, ₹1 ಕಟ್ಟಂಗಿಲ್ಲ, ಎಲ್ಲ ಫ್ರೀ. ಬ್ಲಡ್ ಚೆಕಪ್, ಯೂರಿನ್ ಚೆಕಪ್, MRI ಸ್ಕ್ಯಾನಿಂಗು, CT ಸ್ಕ್ಯಾನಿಂಗು ಎಲ್ಲ ಫ್ರೀ ಮಾಡ್ತಾರೆ. ಅದೇ ಬಡವರಿಗೆ ಉಪಯೋಗ ಆಗುತ್ತೆ. ಕ್ಯಾನ್ಸರ್. ಹೌದು ಸರ್, ಅಲ್ಲಿ ಆತರ. ಲಾಸ್ಟ್ ಅಲ್ಲಿ ಏನಿಲ್ಲ ಅಂತ ಗೊತ್ತಾದಾಗ ನಂಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಸರ್, ನಂಗೆ ನಿಜವಾಗ್ಲು ಆ ಟೈಮಲ್ಲಿ ನಂಗೆ ರಾಯರು ಸಿಕ್ಕಿದಿದ್ರೆ ಏನ್ ಮಾಡ್ತಿದ್ನ ನನಗೆ ಗೊತ್ತಿಲ್ಲ ಸರ್. ಅಷ್ಟು ಸಂತೋಷ ನನಗೆ, ನನ್ನ ರಾಯರು ನನ್ನ ಮತ್ತೆ ನನ್ನ ಮಕ್ಳ ಹತ್ರ ಕರ್ಕೊಂಡ್ ಬಂದ್ ನನ್ನ ಬಿಟ್ರಲ್ಲ ಅಂತ ಅಂದ್ಬಿಟ್ಟು. ನನಗೆ ಗಂಡ್ಮಗು ಇರ್ಲಿಲ್ಲ ಸರ್, ಮಕ್ಕಳಿಗೆ ತಾಯಿ ಆಗಿರ್ಬೇಕು. ನನ್ಗೆ ಗಂಡ್ಮಕ್ಳು ಇರ್ಲಿಲ್ಲ ಸರ್. ನಾನ್ ತುಂಬಾ ಚಿಕ್ಕ ವಯಸ್ಸಲ್ಲಿ ನನ್ಗೆ ಮ್ಯಾರೇಜ್ ಮಾಡಿದ್ದು. ಡಾಕ್ಟ್ರು ಫಸ್ಟ್ ಬೇಬಿಲಿ ನನ್ಗೆ ಹೇಳಿದ್ರು, ಮತ್ತೆ ಇವ್ರಿಗೆ ಕ್ಯಾರಿ ಮಾಡುವಂತ ಕೆಪಾಸಿಟಿ ಇಲ್ಲ ಅವ್ರ ಗರ್ಭಕೋಶಕ್ಕೆ. ನೆಕ್ಸ್ಟ್ ಪ್ರೆಗ್ನೆಂಟ್ ಆದ್ರೆ ತಾಯಿ ಸತ್ತೋಗುತ್ತೆ, ಮತ್ತೆ ನಿಮ್ಗೆ 2 ಮಕ್ಳಿಗೂ ತಾಯಿ ಇಲ್ದೇ ತರ ಆಗ್ತಾರೆ, ನೀವು ಮತ್ತೆ ಪ್ರೆಗ್ನೆಂಟ್ ಆಗೋದು ಮಾಡ್ಕೋಬೇಡಿ ಅಂತ ನಂಗೆ ಫಸ್ಟ್ ಬೇಬಿಲಿ ನನ್ನ ಮಗಳಲ್ಲಿ ನಂಗೆ ಹೇಳಿದ್ರು. 10 ಇಯರ್ಸ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಸರ್. ಅದಾದ್ಮೇಲೆ ಇರುತ್ತಲ್ಲ ಸರ್ ಮನೇಲಿ ದೊಡ್ಡೋರು, ಒಂದು ಕಣ್ಣಲ್ಲ ಈ ತರ ನೀವು ಮಾಡ್ಕೊಂಡ್ಬಿಟ್ಟಿರಾ ಹಂಗೆ. ಸರಿ, ಗಂಡ್ ಮಗುನೇ ಬೇಕು ಅಂದ್ರೆ ಅದು ನಮ್ ಕೈಲಿ ಇಲ್ಲ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮತ್ತೆ ಪ್ರೆಗ್ನೆಂಟ್ ಆದ್ಮೇಲೆ 3 ತಿಂಗಳು ಸರ್, 3 ತಿಂಗಳೇನು ನಾನು ಹತ್ಕೊಂಡ್ ಕುತ್ಕೊಂಡಿದ್ದೆ ಬಾಕ್ಲಲ್ಲಿ. ಅಯ್ಯೋ ನನ್ಗೆ ತಿರ್ಗಾ ಮತ್ತೆ ಹೆಣ್ಮಗು ಆಗುತ್ತೆ, ಏನ್ ಮಾಡೋದು ಅಂತ ಹತ್ಕೊಂಡ್ ಕೂತಾಗ ನಮ್ಮಮ್ಮ, ಇದೇನು ಕುಚ್ಚಿ ತರ ಅಳ್ತಾ ಇದೀಯಾ ಸರ್? ಗುರುವಾರ ನಾಳೆ ಇದೆ, ಇವತ್ತು ಬುಧವಾರ. ಅಮ್ಮ ಬಂದು, ಏನು ಕುಚ್ಚಿ ತರ ಅಳ್ತಾ ಇದೀಯಾ, ಏನಾಗುತ್ತೆ, ಸುಮ್ನೆ ಇರು, ನೀನ್ ನಂಬಿರೋದ್ ಯಾರನ್ನ? ರಾಯರ್ನ. ಅವ್ರ ನಿನ್ ಕೈ ಬಿಡ್ತಾರ? ಹಗ್ಲು ರಾತ್ರಿ ಅವ್ರ ಹೆಸರೇ ಹೇಳ್ತಾ ಇರ್ತೀಯ. ಅಂತವ್ರು ನಿನ್ ಜೊತೆ ಇರ್ಬೇಕಾದ್ರೆ ನೀನ್ ಅದೇನಕ್ ಅಳ್ತಾ ಇದೀಯ ಅಂತ ನಂಗ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಆ ಕ್ಷಣ ನೋಡಿ, ನಾನು ಅಳ್ತಿದ್ದಾಗ ರಾಯರು ನಾನಿದ್ದೀನಿ ಅಂತ ಮತ್ತೆ ನನಗ್ ಗುರ್ತು ಮಾಡ್ತಿದ್ದಾರೆ. ಯಾಕೆ ಅಳ್ತಾ ಇದೀಯ ಮಗಳೇ, ನಾನಿದ್ದೀನಲ್ವಾ ಅಂತ. ಹೌದಲ್ವಾ ಅಮ್ಮ, ನಾನ್ ನೋಡು ಎಂತ ಹುಚ್ಚಿ ಅಂತೇಳಿ ಸರ್, ಮತ್ತೆ ಮಡಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡೆ ನಾಳೆಗೆ ಸೇವೆ ಶುರು ಮಾಡೋಣ ಅಂತ. ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸರ್, ಒಂದು ಕಾರ್ ನಿಂತಿರುತ್ತೆ. ಆ ಕಾರ್ ಹತ್ರ ಹೋಗ್ತಾ ಏನ್ ಅನ್ಕೊಂಡೆ, ಗುರುಗಳೇ ತುಂಬಾ ನಾನು ವಾದ ಮಾಡೋದು ಜಾಸ್ತಿ ಸರ್, ನೀವೇನಾರು ಅನ್ಕೊಳ್ಳಿ, ಅವ್ರ ಮುಂದೆ ನಿಂತ್ಕೊಂಡ್ರೆ ಮಾತಾಡೋದು ಅವ್ರ ಜೊತೆ. ನನ್ ಮನ್ಸಲ್ಲೇನೆ ಗಟ್ಟಿಯಾಗಿಲ್ಲ, ಮಾತಾಡ್ತಿರ್ತೀನಿ ಅವ್ರ ಹತ್ರ. ಅದು ಬೇಕು ನಂಗೆ, ಇದು ಬೇಕು, ನೀವೇನಕ್ಕೆ ಹಿಂಗ್ ಮಾಡಿದ್ರಿ, ಅದೇನಕ್ಕೆ ನನ್ ಮಾತ್ ನೀವ್ ಕೇಳ್ತಾ ಇದೀರಾ, ಇದೆಲ್ಲ ನಾನು ಸೇಮ್ ಅಪ್ಪನ ಹತ್ರ ಮಗ್ಳು ಹೇಗ್ ಮಾತಾಡ್ತಾಳೋ ಹಂಗೆ ನನ್ನ ರಿಲೇಷನ್ ಅವ್ರ ಹತ್ರ ನಂದಿರೋದು ಇವಾಗ್ಲೂ ಕೂಡ. ಹಂಗ್ ಮಾಡ್ಬೇಕಾದ್ರೆ, ರಾಯ್ರೆ ನಾನು ಇವಾಗ ಬರ್ತಾ ಇದೀನಿ ಸರಿನಾ, ನಾನು ಒಳಗ್ ಬಂದು ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿ ತೀರ್ಥ ತಗೋಬೇಕಾದ್ರೆ ಒಂದ್ 12-10 ವರ್ಷದ ಒಳಗಡೆ ಇರೋ ಹುಡುಗನ ಕೈಲಿ ನೀವು ಮಂತ್ರಾಕ್ಷತೆ ತೀರ್ಥ ಕೊಡ್ಸ್ಬೇಕು. ಆವಾಗ ನೀವು ನಂಗೆ ಗಂಡ್ ಮಗು ಕೊಡ್ತೀರಂತ ನನ್ಗೂ ಕನ್ಫರ್ಮ್ ಆಗುತ್ತೆ. ಈ ತರ ಈಗ ಆತರ ಅನ್ಕೊಂಡ ಕಾರ್ ಹತ್ರನೇ ಹಂಗೆ ಮೂವ್ ಆಗ್ತಾ ಇದೀನಿ ಸರ್. ಹಂಗೆ ಹೋದೆ. ಮತ್ತೆ ನನ್ನ ಜೊತೆಗೆ ನಾವ್ ಇದ್ದಿದ್ದು ಇಟ್ಮಡುಲಲ್ಲ, ಅಲ್ಲಿ ಕೆಳಗಡೆ ಒಂದು ಮುಂದೆಗಡೆನೆ ಹೊಸದಾಗಿ ಒಂದು ಮಠ ಓಪನ್ ಮಾಡಿದ್ರು. ಹಂಗ್ ಮಾತಾಡ್ಕೊಂಡು ಹೋಗ್ತಾ ಮಠದ ಹತ್ರ ದಾರಿವರೆಗೂ ಬಂದೆ ನಾನು. ಆದ್ರೆ ನೋಡಿ ಮಿರಾಕಲ್, ನಂಗೆ ಮರ್ತೆ ಹೋಯ್ತು. ಮಠದ ಹತ್ರ ಬರ್ತಾ ನನಗೆ ಮಾತಾಡ್ಕೊಂಡಿದ್ ನನ್ನ ಮನ್ಸೊಳಗಡೆ, ನಾನ್ ಮರ್ತೆ ಹೋದೆ. ನನ್ ಜೊತೆ ಒಂದ್ ಚಿಕ್ಕ ಹುಡುಗ, ಒಂದ್ 10-12 ವರ್ಷದ ಹುಡುಗ, ಅದು ಮಠದ ಹುಡುಗನೆ, ಮಠಕ್ಕೆ ಸಂಬಂಧಪಟ್ಟಿದ್ದ ಮಗುನೇ. ಅದನ್ನು ಬಂತು ನನ್ ಜೊತೆನೆ ಕಾಲ್ ತೊಳ್ಕೊಂತ ಒಳಗ್ ಬಂತು. ನಾನು ಮತ್ತೆ ಕಾಲಿಟ್ಟಿದ ತಕ್ಷಣ ಮತ್ತೆ ಗುರ್ತಾಗೋಯ್ತು ನನಗದು. ಗುರ್ತಾಗಿದ ತಕ್ಷಣ, ಅಪ್ಪ ವಯಸ್ಸಾಗಿರೋ ತಾತ ಇದೆ, ಏನ್ ಮಾಡೋದು ಈಗ? ಸರಿ, ನನ್ ಮಾಡೋಣ, ಪೂಜೆ ಮಾಡೋದ್ ಮಾಡೋಣ, ನನ್ ಸೇವೆ ಇವತ್ತು ಪ್ರಾರ್ಥನೆ ಮಾಡೋದ್ ಮಾಡ್ಬೇಡ ಅಂತೇಳಿ ಗೋತ್ರಗಳು ಅಂದೆಲ್ಲ ಹೇಳಿ, ಮತ್ತೇನಕ್ ಮಾಡ್ತಿದ್ಯಮ್ಮ ಅಂತ ಕೇಳಿದ್ರು. ಸರಿ, ಹೀಗೆ ಮಗು, ಒಂದು ಗಂಡ್ ಮಗುಗೋಸ್ಕರ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಸರಿ ರಾಯರು ನಿನ್ನ ಇಚ್ಛೆನ ಈಡೇರ್ಸ್ಲಮ್ಮ ಅಂತೇಳಿ ಅವರು ವಯಸ್ಸಾದವ್ರು ಆಶೀರ್ವಾದ ಮಾಡಿ ತೀರ್ಥಕ್ಕೂ ಅಲ್ಲಿ ತೀರ್ಥ ಎಲ್ಲ ಇವಾಗ ಬೇಡ, ನೀನೆಲ್ಲ ಸೇವೆ ಮಾಡು, ಅದಂತ ತೀರ್ಥ ತಗೋಬೇಕು ಅಂತೇಳಿ ಕೈಲೆಲ್ಲ ನಂದು ಗೋತ್ರ ನಕ್ಷತ್ರ ಎಲ್ಲ ಹೇಳ್ಸಿ ಸಂಕಲ್ಪ ಮಾಡಿಸಿ ದೀಪ ಹಚ್ಚಿ ಹೋಗಿ ಪ್ರದಕ್ಷಿಣೆ ಹಾಕು ಅಂದ್ರು. ಪ್ರದಕ್ಷಿಣೆ ಹಾಕ್ತಾನೆ ಇದೀನಿ, ಕೊನೆ ಸುತ್ತಾಯ್ತು. ತಾತ ಅಲ್ಲೇ ಕೂತಿದ್ದಾರೆ, ಕಣ್ಣು ತುಂಬಾ ನೀರು ಸರ್, ಕಣ್ಣು ತುಂಬಾ ನೀರು. ನಂಗೆ ಕಾಣಿಸ್ತಾನೆ ಇಲ್ಲ ಪ್ರದಕ್ಷಿಣೆ ಹಾಕಕ್ಕೆ. ಯಾಕಂದ್ರೆ ನಾನು ಅನ್ಕೊಂಡಿದ್ನಲ್ವಾ, ಆಮೇಲೆ ಗುರ್ತಾಯ್ತು ನನ್ಗೆ, ಈಗ 10 ವರ್ಷದ ಮಗು ಬಂದಂಗ್ ಮಂತ್ರಾಕ್ಷತೆ ಕೊಡ್ಬೇಕು. ತಾತ ಕೂತಿದ್ದಾರೆ ಅಂದ್ರೆ ನಂಗೆ ಗಂಡ್ ಮಗು ಆಗಲ್ಲ. ನನಗ್ ನಾನೇ ಡಿಸೈಡು. ಅಲ್ಲಿ ರಾಯರು ಬೇರೆ ಡಿಸೈಡ್ ಇಟ್ಟಿದ್ದಾರೆ, ಬಟ್ ನನಗ್ ನಾನೇ ಡಿಸೈಡು. ಹತ್ಕೊಂಡು ನಿಂತ್ಕೊಂಡು ಅವ್ರ ಮುಂದೆ ಹೋಗಿ ಮತ್ತೆ ಕುತ್ಕೊಂಡ್ರೆ ನಂಗೆ ಬೃಂದಾವನ ಕಾಣ್ತಾ ಇಲ್ಲ. ಪೂರ್ತಿ ನಾ ಕಣ್ಣೀರ್ ಅಡ್ಡ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದೆ. ಹಂಗೆ ಹತ್ಕೊಂಡೇ ಕೂತಿದೀನಿ, ಯಾರು ನೋಡಿದ್ರು ಪರವಾಗಿಲ್ಲ ಅಂತ ಹತ್ಕೊಂಡೆ. ಮತ್ತೆ
ಇಷ್ಟೇ, ನನ್ಗಾಗಲ್ಲ, ನನ್ ಮೇಲೆ ರಾಯರೇ ನಿಮ್ಗೆ ಯಾಕೆ ಕೋಪ ಬಂದ್ಬಿಡ್ತಾ, ತುಂಬಾ ನಿಮ್ಮನ್ನ ಗೋಳಿಕೊಂತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಕೋಪ ಬಂದಿದೆ ನನ್ ಮೇಲೆ, ಬೇಜಾರ್ ಮಾಡ್ಕೊಂಡ್ರ ನನ್ನನ್ನ, ನಾನ್ ನಿಮ್ ಮಗಳಲ್ವಾ ಅನ್ಕೊಂಡು 4 ಹೆಜ್ಜೆ ಇಟ್ಟೆ ಸರ್. ಎಲ್ಲಿಂದನೂ ಆ ತಾತನ ಕರೆದ್ರು, ಆ ಮಗು ಹಿಂದೆ ಇನ್ನೂ ಸ್ವಲ್ಪ ದೂರದಲ್ಲಿ ಪ್ರದಕ್ಷಿಣೆ ಆಗ್ತಿದ್ದು, ಅಷ್ಟು ಸ್ಪೀಡ್ ಆಗಿ ಬಂದು ತಾನು ಮಂತ್ರಾಕ್ಷತೆ ತಗೊಂಡು ನನಗೆ ಮಂತ್ರಾಕ್ಷತೆ ಕೊಡ್ತು. ತಗೊಂಡ ಮತ್ತೆ ಹೋಗ್ತಿದ್ರೆ ಮತ್ತೆ ನಾನು 10 ವರ್ಷದಿಂದನಾ? ಹೌದು ಸರ್, ಇದೆ 10 ವರ್ಷದಿಂದ ಇದು ನನಗೆ ನಡೆದಿದ್ದು ಒಂದು ಮಿರಾಕಲ್. ಅದಾದ್ಮೇಲೆ ಮತ್ತೆ ರೋಡಲ್ಲಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಏನೋ ಮರ್ತಿದ್ದೀನಲ್ಲ, ಗುರ್ತು ಮಾಡ್ತಿದಾರೆ, ನೀನ್ ಕೇಳಿದ್ ನಾನ್ ಕೊಟ್ಟಾಯ್ತು, ಸೂಚನೆ ಕೊಟ್ಟಿದ್ದೀನಿ ಅಂತ, ಏನೋ ಮರ್ತಿದ್ದೀನಿ, ನಾನ್ ಬ್ಯಾಗ್ ಅಲ್ಲಿ ಚೆಕ್ ಮಾಡ್ತಾ ಇದೀನಿ, ತುಪ್ಪ ಸರಿಯಾಗಿ ಇಟ್ಕೊಂಡೆನಾ, ಮ್ಯಾಚ್ ಬಾಕ್ಸ್ ತಗೊಂಡ್ನಾ, ಏನ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ ಮಠದಲ್ಲಿ. ನೋಡ್ಕೊಂಡ್ ಬಂದ್ರೆ ಯಾವ ಕಾರದ ಹತ್ರ ನನಗೆ ನಾನು ಅನ್ಕೊಂಡ್ ಬರ್ತಾ ಇದ್ನೋ ಮತ್ ಅದೇ ಕಾರ ಹತ್ರ ನನಗೆ ಜ್ಞಾನೋದಯ ಆಯ್ತು. ಮತ್ತೆ ರಾಯರೇ ಇದಾಯ್ತು, ಸಾಯಂಕಾಲದೊಳಗಡೆ ನಂಗೆ ಜೋಡಿ ಮಾವಿನಕಾಯಿ ತಗೊಂಡ್ ಬಂದ್ ಕೊಡ್ಬೇಕು, ನೀವು ಅದ್ ಹೆಂಗ್ ತಗೊಂಡ್ ಬಂದ್ ಕೊಡ್ತೀರೋ ಕೊಡಿ. ಮತ್ತೆ ನೋಡಿ, ಇದು ಏನಂದ್ರೆ ನಂಬಿಕೆ ಅಂತ ಅಲ್ಲ, ಈಗ ತಂದೆ ತಾಯಿ ಹತ್ರ ಹಂಗಾರ ಇದ್ ಮಾಡಮ್ಮ ನೋಡೋಣ, ಅಪ್ಪ ಇದು ನೀನ್ ಮಾಡು ನೋಡೋಣ, ನಾನು ಅವಾಗ ನಂಬ್ತೀನಿ. ತಂದೆ ಹತ್ರ ಒಬ್ಬ ಮಗಳು ಸಂಬಂಧ ಹೇಗಿತ್ತೋ ನಂದು ಹಾಗೆ ಇವಾಗ್ಲೂ ಕೂಡ ರಾಯರ ಹತ್ರ. ಮತ್ ಹಂಗೆ ಮತ್ ನಮ್ಮ ಅಂಕಲು ಸೇಮ್ ಅದೇ ಮಠದ ಹತ್ರ ಕರ್ಕೊಂಡ್ ಬಂದು ಜೋಡಿ ಮಾವಿನಕಾಯಿ ಕೊಡ್ಸ್ಬಿಟ್ಟು ಹೋದ್ರು. ಏನ್ ಹೇಳೋದು, ನನಗೆ ಅವ್ರ ಬಗ್ಗೆ ಹೇಳ್ತಿದ್ರೆ ಸರ್, ನಂದು ದಿನವೆಲ್ಲ ಅದೇ ಆಗ್ಬಿಡುತ್ತೆ ನನಗೆ. ಊಟ ಬೇಡ, ನಿದ್ರೆ ಬೇಡ, ಏನು ಬೇಡ, ನೀರು ಕೂಡ ಕುಡಿಯಲ್ಲ ನಾನು. ನನ್ನ ತುಂಬಾ ನಗೋರು ಸರ್, ನಾನ್ ನೋಡಿ ನೀನ್ ಹುಚ್ಚಿನ, ಯಾವಾಗ ನೋಡು ರಾಯರು ರಾಯರು ಅಂತ. ತುಂಬಾ ಜನ ಏನ್ ಕಷ್ಟ ರೇ, ನಂಗೆ ಈ ಪ್ರಾಬ್ಲಮ್ಮೇ, ರಾಯರ್ ಸೇವೆ ಮಾಡು ಅಮ್ಮ, ಸುಮ್ನಿರೆ, ಶುರು ಮಾಡ್ಬಿಡ್ತಾಳೆ ಇವಳು ಮಹಾತಾಯಿ, ರಾಯರ್ ಸೇವೆ ಮಾಡು, ರಾಯರ್ ಸೇವೆ ಮಾಡು. ನನಗ್ ಅದೊಂದೇ ಸರ್ ಗೊತ್ತಿದ್ದು, ಕಷ್ಟ ಅಂದ್ರೆ ನನ್ ರಾಯರಿದ್ದಾರೆ, ಕಷ್ಟ ಅಂತ ಅಂದ್ರೆ ನನ್ ರಾಯರು ಕಾಲ್ ಹಿಡ್ಕೊಳ್ಳಿ ಖಂಡಿತವಾಗ್ಲೂ ಕಾಪಾಡ್ತಾರೆ. ಕಾಮಧೇನು ಹೆಂಗೆ ಕಾಮಧೇನು ಕೇಳಿದೆಲ್ಲ ಕೊಡ್ತಾರೋ ಎಲ್ಲ ಕೊಡ್ತಾರೆ. ಆದ್ರೆ ನಾನು ಎಲ್ಲಾರ್ಗು ಹೇಳೋದಿಷ್ಟೇ ಸರ್, ನೀವು ಮಾಡೋ ಸೇವೆ ನಿಷ್ಠೆ ಧರ್ಮವಾಗಿರ್ಬೇಕು. ಧರ್ಮವಾಗಿದ್ರೆ ಖಂಡಿತ ನನ್ ರಾಯರು ಇಲ್ಲ ಅಂತ ಹೇಳಲ್ಲ. ಮತ್ತೆ ಸರ್, ಮತ್ತೆ ನಂಗೆ ಇನ್ನೊಂದು ಮಿರಾಕಲ್ ನನ್ನಲ್ಲಿ ರಾಯರು ಮಾಡೋಕೆ ಶುರು ಮಾಡ್ಬಿಟ್ರು ಸರ್. ಹಾಡಿದ್ದು ನಿಜ ಆಗೋ ತರ, ಮತ್ತೆ ಮನ್ಸಲ್ಲಿ ಬರೋದು ನಿಜ ಆಗೋ ತರ, ನನ್ ಕನ್ಸಲ್ಲಿ ಬರೋದು ನಿಜ ಆಗೋ ತರ ತುಂಬಾ ಕಷ್ಟಪಟ್ಟೆ ಸರ್ ನಾನು. ಅವಾಗಂತೂ ಎಲ್ಲೋ ಏನೋ ನಡೀತಾ ಇದ್ರೆ ನನ್ಗೆ ಇಲ್ಲೇ ಗೊತ್ತಾಗೋ ತರ ಆಗ್ತಿತ್ತು, ಆದ್ರೆ ಎಲ್ಲಿ ಯಾವಾಗ ಅಂತ ಗೊತ್ತಾಗ್ತಿರ್ಲಿಲ್ಲ. ಇದೆಲ್ಲ ಅದ್ ಗೊತ್ತಾಗ್ತಿತ್ತು. ಈಗ ಏನಿಲ್ಲ, ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಕೊಡಗಲ್ಲಿ ಒಬ್ರು ಪೊಲೀಸ್ ಬಂದ್ ಮಗುನ್ ಎತ್ಕೊಂಡ್ ಬರ್ತಿರ್ತಾರ ನೋಡಿ, ತುಂಬಾ ನೀರಿರುತ್ತೆ. ಅದು ನನಗೆ 2 ತಿಂಗಳು ಮುಂಚೆನೆ ನಾನು ಕುವೈತಲ್ಲಿ ಇದ್ದೆ ಸರ್. ಅವಾಗ ನಾನು ವರ್ಕ್ ಮಾಡ್ಬೇಕಾದ್ರೆ ನಮ್ ತಾಯಿಗೆ ಫೋನ್ ಮಾಡಿ, ಅಮ್ಮ ತುಂಬಾ ನೀರಿದೆ, ಮಧ್ಯದಲ್ಲಿ ಪಾಪುನ ಎತ್ಕೊಂಡ್ ಬರ್ತಿದಾರೆ, ಕೃಷ್ಣನ್ ಎತ್ಕೊಂಡ್ ಬಂದಂಗೆ, ಯಾರೋ ಗೊತ್ತಿಲ್ಲ ಅಮ್ಮ, ಏನಾಗುತ್ತೋ ಏನೋ ಕೆಟ್ಟದ್ದು, ಅಂದ್ರೆ ನೀನ್ ಯಾವಾಗ್ಲೂ ಇದ್ದಿದೆ ನಿಂದು, ದೇವ್ರ ನೆನ್ಸ್ಕೊಂಡ್ ಮನಗು ಅಂತ ಹೇಳ. ಅದಾದ 1-2-3 ತಿಂಗಳಿಗೆ ಸರ್ ಅದೇ ತರನೇ ಕೊಡಗು ಎಲ್ಲೋ ದೇವಸ್ಥಾನ ಬಿದ್ದೋಗೋತಾರ. ಅದ್ ನೋಡು ತಮಿಳ್ನಾಡಲ್ಲಿ ದೇವಸ್ಥಾನನ ಕೆಡವಾಕಿದ್ರು, ಗೋಪುರನ ಕಟ್ತಿದ್ ಗೋಪುರ ಬಿದ್ದೋಗೋತಾರ ಕನ್ಸಲ್ಲಿ. ಅದ್ ನೋಡಿದ್ರೆ 15-20 ದಿನದಲ್ಲಿ ಗೋಪುರ ಬಿದ್ದೋಗೋತಾರ. ಅದ್ ನಾನು ಹೋಗಿ ರಾಯರ್ ಮಾಡ್ತಲ್ಲ ಕೇಳ್ದೆ, ಅವ್ರೇನ್ ಹೇಳಿದ್ರು, ನೀವು ನಿಷ್ಠೆಯಿಂದ ಮಾಡೋದು ಕೆಲವೊಂದನ್ನ ಒಂದು ಅನುಗ್ರಹಗಳು ಆಗ್ತಾ ಇರುತ್ತೆ, ನೀವ್ ಹೀಗೆ ಮಾಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಒಂದು ಒಳ್ಳೆ ಅನುಗ್ರಹ ಆಗುತ್ತೆ, ನೀವು ಮಾಡಿ ಅಂದ್ರು. ಮತ್ತೆ ನಾವು ಗಲ್ಫ್ ಕಂಟ್ರಿಗೆ ಬಂದಾಗ ಸರ್ ಮಡಿಯಿಂದ ಮಾಡಕ್ ಆಗ್ತಾ ಇಲ್ಲ, ಆದ್ರೆ ಆಗಾಗ ರಾಯರಿಗೆ ನನ್ನ ಯಥಾಶಕ್ತಿ ಅದು ಕೂಡ ಅವರೇ ಮಾಡಿಸ್ತಾ ಇರೋದು, ನಾನಂತೂ ಅಲ್ಲ ಸರ್. ನನ್ನ ಜೀವನದಲ್ಲಿ ಏನೆಲ್ಲ ಒಳ್ಳೇದಾಗಿದೆ ಅದಕ್ಕೆಲ್ಲ ತಂದೆ ರಾಘವೇಂದ್ರ ಸ್ವಾಮಿನೇ ಕಾರಣ. ನಾನು ಇಂಡಿಯಾಗ್ ಬಂದ್ರೆ ಸರ್ ಮಂತ್ರಾಲಯಕ್ಕೆ ಹೋಗ್ದಲೆ ಮಾತ್ರ ಬರಲ್ಲ ಸರ್. ಮಂತ್ರಾಲಯಕ್ಕೆ ಇದ್ದು 3 ದಿನ ಸೇವೆ ಮಾಡಿ, ರಾಯರ ಸೇವೆ ಮಾಡಿ, ಆ ನಂತರನೇ ನನ್ನ ಮುಂದಿನ ಎಲ್ಲಾ ಕೆಲಸ. ನಂದು ಒಂದು ಮನೆಗೊಂದು ಟಿವಿ ತಗೋಬೇಕಾ, ಫಸ್ಟು ರಾಯರು. ನನ್ ಮನೆಗೊಂದು ಗಾಡಿ ತಗೋಬೇಕಾ, ಫಸ್ಟು ರಾಯರು. ಅವ್ರ ಮುಂದೆ ಕೂತು ಅವ್ರ ಮುಂದೆ ಪೂಜೆ ಮಾಡಿ ಅವ್ರನ್ನ ಹೂವ ಇಟ್ಟು ನಾನು ಅವ್ರನ್ನ ಕೇಳೇ ಮುಂದಿನ ಕೆಲಸ ಮಾಡ್ತೀನಿ. ಅದೇ ಪ್ರತಿಯೊಂದನ್ನು ಅವ್ರಿಗೆ ಒಪ್ಸ್ತಾ ಹೋದ್ರೆ ಅವರೆಲ್ಲರೂ ಕಾಪಾಡ್ಕೊಂಡ್ ಬಂದೇ ಬರ್ತಾರೆ. ಹೌದು ಸರ್, ಅದೇ ನನಗೆ ನನ್ನ ಅನುಭವ ಏನಂದ್ರೆ ಸರ್, ತುಂಬಾ ಜನ ಹೇಳ್ತಾರೆ ನಂಬಿದ ತಕ್ಷಣ ನನ್ಗೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ. ಅದೆಲ್ಲ ಸುಳ್ಳು ಸರ್. ನಾವು ನನಗೆ ಈ ಕೆಲಸ ಆಗ್ಬೇಕು ಅಂತ ಮಾಡ್ಕೊಡ್ದು, ತಂದೆ ನೀನೇ ನನಗೆಲ್ಲ, ನಿಂಗೆ ಶರಣಾಗಿದ್ದೀನಿ, ನಿನ್ ಪಾದದಲ್ಲಿ ನಾನು ಇದೀನಿ ಅಂತ ಮಾಡ್ದಾಗ ಅಷ್ಟೇ ನನಗ್ ಗೊತ್ತಿದ್ದಂಗೆ. ತುಂಬಾ ಭಕ್ತರು ಹೇಳ್ತಾರೆ, ನನ್ನ ಹತ್ರ ತುಂಬಾ ಜನ ಹೇಳಿದ್ದಾರೆ ಸರ್, ಏನ್ ಸುನೀತಾ ನೀನ್ ಹಂಗೆ ಹೇಳ್ದೆ,
ನನಗಾಗಿಲ್ಲ ಇಲ್ಲ ಏನು. ನಾನ್ ತುಂಬಾ ಜನ ನೀನ್ ಮಾಡಿದ ಪಾಪದ ಕರ್ಮ ಏನಿದ್ಯೋ ಅದನ್ನೆಲ್ಲ ನೀಗಿಸ್ಕೊಂಡ್ ರಾಯರು ಕೂಡ ತಗೊಂಡ್ ಕರ್ಕೊಂಡ್ ಬರ್ಬೇಕಲ್ವಾ ನಮ್ಮನ್ನ ಮುಂದಕ್ಕೆ. ಅಷ್ಟು ಸುಲಭವಾದ ಕೆಲ್ಸ ಅಲ್ವಲ್ಲ ಸರ್. ನಾನ್ ರಾಯರ್ ಕಥೆನೂ ಹೇಳ್ತಾ ಇರ್ತೀನಿ ನಂಗೆ ಸಿಕ್ತೋರ್ಗೆಲ್ಲಾರ್ಗು. ಇಲ್ಲಿ ನನ್ನ ಫ್ರೆಂಡ್ಸ್ ಇದಾರೆ ತೆಲುಗು ಅವರು, ರಾಯರ್ ಕಥೆ ಹೇಳ್ತೀನಿ, ಏಕಾದಶಿ ಮಾಡಿಸ್ತೀನಿ ಅವ್ರ ಕೈಲೂ ಕೂಡ. ಮಾಡಿ ಒಳ್ಳೇದು, ಏಕಾದಶಿ ಮಾಡಿ ಉಪವಾಸ ಮಾಡಿ, ಮಧ್ಯಾಹ್ನದವರೆಗೂ ಆಗುತ್ತಾ ಮಧ್ಯಾಹ್ನದವರೆಗೆ ಮಾಡು. ಗುರುವಾರದ ಉಪವಾಸ ಮಾಡೋದಕ್ಕಿಂತ ನೀವು ಏಕಾದಶಿ ಮಾಡು, ಆಗ ರಾಯರಿಗೆ ತುಂಬಾ ಖುಷಿ. ರಾಯರ್ ಅವಾಗ ತುಂಬಾ ಸಂತೋಷ ಪಡ್ತಾರೆ. ನೀನ್ ಏಕಾದಶಿ ಮಾಡ್ದಲ್ಲೇ ನಿನ್ ಗುರುವಾರ ಮಾಡಿದ್ರಾಗ ಏನು. ರಾಯರಿಗೆ ಏಕಾದಶಿ ತುಂಬಾ ಇಷ್ಟ. ರಾಯರು ಉಪವಾಸ ಇದ್ದಾಗ ನಾವ್ ಹೊಟ್ಟೆ ತುಂಬಾ ತಿಂದ್ರೆ ಹೆಂಗೆ, ಅಪ್ಪ ಅಮ್ಮ ಉಪವಾಸ ಇದ್ದಾಗ ನಮ್ಮ ಮಕ್ಳು ನಾವ್ ತಿಂದ್ರೆ ಹೆಂಗಿರುತ್ತೆ. ಉಪವಾಸ ಇರು, ನಿನ್ ಕೈಲಿ ಆಗೋವರ್ಗು ಉಪವಾಸ ಇರು. ಮಧ್ಯಾಹ್ನದವರ್ಗು ಆದ್ರೆ ಮಧ್ಯಾಹ್ನದವರ್ಗು, ಲಾಸ್ಟ್ ಅಲ್ಲಿ ತಿನ್ಬೇಕಾದ್ರೆ ಕೃಷ್ಣಾರ್ಪಣ ಮಸ್ತು ಅಂದ್ಬಿಡು. ಅಪ್ಪ ನನ್ಗಿದೇ ಆಗಿದ್ದು ಇಷ್ಟೇ, ಕೃಷ್ಣ ನೀನೇ ಕಾಪಾಡು ಅಂತೇಳಿ ಅನ್ನ ಮುಟ್ಬೇಡ, ಚಪಾತಿ ತಿನ್ಬಿಡು, ಅಷ್ಟೇ ಮುಗೀತು. ಹೌದು, ಅದೇ ಇದೆಲ್ಲ ಒಂದು ಮನಸ್ಸಿನಲ್ಲಿ ಏನನ್ಸುತ್ತೆ, ಪ್ರತಿಯೊಬ್ಬರಿಗೂ ಭಕ್ತಿ ಹುಟ್ಟುತ್ತೆ. ಅಂದ್ರೆ ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡು ಹೋದ್ರೆ ತುಂಬಾ ಇರ್ತವೆ, ಅದೊಂದು ಕೆಲವೊಂದು ಹೇಳ್ಕೊಬೋದು ನಾವು. ಸೊ ಆ ತರನೇ ನೀವು ಒಂದು ರಾಯರ ಭಕ್ತರಾಗಿ ಮುಂದುವರಿತಾ ಇದ್ದೀರಾ. ಇನ್ನೊಂದು ಸರ್, ನನ್ನ ತಂಗಿದು ಕೊರೋನಾ ಟೈಮಲ್ಲಿ ಶ್ರುತಿ ಮೋಹನ್ ಅಂತ ನನ್ನ ತಂಗಿ ಹೆಸರು. ನನ್ನ ತಂಗಿ ನಾಗೇಂದ್ರ ಬ್ಲಾಕ್ ಅಲ್ಲಿ ಇದಾರೆ, ಅವರು ಅಲ್ಲಿ ರಾಯರ ಮಠಕ್ಕೆ ಹೋಗ್ತಾರೆ ಸರ್. ಅವರು ಕೂಡ ನಗೋರು, ನನ್ನ ಸಿಸ್ಟರ್ ಕೂಡ ನಗೋರು ತುಂಬಾನೇ, ಮೆಂಟಲ್ ಇದೊಂದು ಅಂತ ಅಂದ್ಬಿಟ್ಟು ನನ್ನನ್ನ. ಸರ್, ಕೊರೋನಾ ಬಂದಾಗ ಸಾಮಾನ್ಯವಾಗಿ ನಿಮ್ಗೂ ಎಲ್ಲಾರ್ಗೂ ಗೊತ್ತು ಎಷ್ಟು ಕಷ್ಟ ಆಗಿದೆ ಎಲ್ಲಾರ್ಗೂ ಜೀವನ ಮಾಡೋದು ಅಂತ. ಸರ್, ಇದ್ದಿದ್ ಕೆಲ್ಸ ಹೊರಟೋಯ್ತು, ಕೆಲ್ಸ ಇಲ್ಲ. ನಾನ್ ಕುಬೇತಲ್ಲೇ ಇದ್ದೆ. ಅವಳು ಫೋನ್ ಮಾಡಾಳು, ನನ್ಗೂ ಗೊತ್ತಿರೋದು ಒಂದೇ ಸರ್, ಔಷಧಿ ರಾಯರು. ನಾನಂದೆ, ನೋಡಮ್ಮ ನಂಗೆ ಗೊತ್ತಿರೋದು ಒಂದೇ, ಒಬ್ರ ಹತ್ರ ಕಳಿಸ್ತೀನಿ, ಹೋಗು, ಅವ್ರ ಕಾಲ್ ಹಿಡ್ಕೊಂತೀಯೋ ಕೈ ಹಿಡ್ಕೊಂತೀಯೋ ಏನಾರು ಮಾಡು, ಒಟ್ನಲ್ಲಿ ಹೋಗು, ಅವ್ರು ಅನ್ನೋರ್ಗು ಅವ್ರನ್ನ ಬಿಡಬೇಡ ಅಂತ. ಸರಿ ಹೇಳು, ಯಾರು, ಎಲ್ಲಿದ್ದಾರೆ? ಎಲ್ಲೂ ಇಲ್ಲ, ಮಠದಲ್ಲಿ ಪ್ರಶಾಂತವಾಗಿ ತಪಸ್ ಮಾಡ್ತಾ ಇದ್ದಾರೆ, ಹೋಗು, ಅವ್ರನ್ನ ಕೇಳು, ನನಗ್ ಕೆಲ್ಸ ಬೇಕು. ಶ್ರದ್ಧೆಯಿಂದ 48 ದಿನ ಮನ್ಸಲ್ಲಿ ಅವ್ರು ಬಿಟ್ಟು ಬೇರೆ ಯಾವ ಆಲೋಚನೆ ಮಾಡಕೂಡ್ದು. ಅಯ್ಯೋ ಕೆಲ್ಸ ಸಿಗುತ್ತೋ ಇಲ್ವೋ ಅನುಮಾನ ಪಡ್ಕೂಡ್ದು. ಹೋಗು, ನೀವಿದ್ದೀರಾ, ನೀವ್ ಮಾಡ್ತೀರಾ, ನಂಗ್ ನಂಬಿಕೆ ಇದೆ. ಒಂದೇ ಮಗು ತಾಯಿ ಹತ್ರ ಹೋಗಿ ಏನಾದ್ರು ಬೇಕು ಅಂತ ಹೆಂಗ್ ಹಠ ಮಾಡುತ್ತೋ, ನೀನ್ ನಂಗೆ ಹಠ ಮಾಡ್ಬೇಕಲ್ಲ, ಹೋಗಿ ನಂಗ್ ಬೇಕು, ನೀವ್ ಕೊಡ್ಬೇಕು, ಅಷ್ಟೇ. ನಾನ್ ನಿಮ್ಮನ್ನ ನಂಬಿದ್ದೀನಿ, ನಿಮ್ಬಿಟ್ಟು ನಾನು ಇನ್ ಯಾರನ್ನೂ ನಂಬಿಲ್ಲ. ಹೀಗೆ ಹೇಳಿ 48 ದಿನ ಅವಳು, ನನ್ಗೆ 13-15 ದಿವಸಕ್ಕೆ ರಾಯರ ದರ್ಶನ ಆಗ್ತಿತ್ತಲ್ಲ ಸರ್, ಆಗ್ಲಿಲ್ಲ. ಕೇಳಿದ್ಲು, ಆಗತ್ತೆ ವೇಟ್ ಮಾಡು, ಒಂದೊಂದ್ ಟೈಮಲ್ಲಿ ಲಾಸ್ಟ್ ವರ್ಗೂ ಕಾಯಿಸ್ತಾರೆ. ನಮ್ ತಾಳ್ಮೆ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಆ ಕಡೆ. ಅಂದ್ರೆ 48 ದಿನ, ಹೌದು ಸರ್, 48 ದಿನ ಆಗೋಯ್ತು ಸರ್. ಲಾಸ್ಟ್ ದಿನಾನು ಬಂತು, ಲಾಸ್ಟ್ ದಿನ ಓದ್ಲು, ಸೇವೆ ಮಾಡಿದ್ಲು, ತೀರ್ಥ ತಗೊಂಡ್ಬಂದ್ಲು, ಎಲ್ಲ ಮಂತ್ರಾಕ್ಷ ತಗೊಂಡ್ ಬಂದು ಓ ಅಂತ ಅಳ್ದಿದ್ದಾಳೆ. ನೀನ್ ಹೇಳ್ದೆ ಆಗಿಲ್ಲ, ಸತಿ ಇನ್ನ 2 ದಿನದೊಳಗಡೆ ಖಚಿತಂಗರಲ್ಲಿ ಇಷ್ಟಲ್ಲಿ ನಿಂಗೆ ರಾಯರು ಬಂದೇ ಬರ್ತಾರೆ. ಕೇಳು, ಅವ್ರನ್ನೇ ಹೋಗ್ ಕೇಳು, ಮತ್ತೆ ಹೋಗ್ ಕೇಳು, ನನ್ನಲ್ಲಿ ಏನ್ ತಪ್ಪು ಮಾಡಿದೀನಿ, ನಾನು ಏನ್ ಸೇವೆ ಮಾಡ್ಬೇಕಾ, ನಿಮ್ಗೆ ಏನ್ ತಪ್ಪು ಮಾಡಿದೆ, ಅದನ್ನ ಕ್ಷಮಿಸಿ ಮತ್ತೆ ನನಗೆ ಅನುಗ್ರಹ ಮಾಡಿ, ಮತ್ತೆ ನಾನ್ ಮಂತ್ರಾಲಯಕ್ಕೆ ಬಂದು ನಾನ್ ಸೇವೆ ಮಾಡ್ತೀನಿ ಅಂತ ಹೇಳು, ಹೋಗು, ಮತ್ತೋಗು ಅಂತ ಹೇಳೋಣ. ಮತ್ತೆ ಗುರುವಾರ ಕಳಿಸ್ದೆ ಸರ್. ಅದು ಕಳಿಸಿದ ರಾತ್ರಿನೇ ಆ ಮೇನ್ ಪೂಜಾರಿ ಬಂದು, ನಿನ್ಗೆ ಇಂಥ ತಿಂಗಳಲ್ಲಿ ಇಂಥ ದಿನದಲ್ಲಿ ಸಂಕ್ರಾಂತಿ ಹಬ್ಬ ಆಗೋ ಅಷ್ಟರಲ್ಲಿ ನಿನ್ ಕೆಲ್ಸ ಆಗತ್ತೆ ಸರ್. ಯಾವ ದಿನ ಯಾವ ತಿಂಗಳು ಡೇಟ್ ಹೇಳಿದ್ರು, ಸೇಮ್ ಡೇಟ್ ಸೇಮ್ ಟೈಮ್ ಅವಳು ಕಾಲ್ ಬಂತು. ಅವಳು ಎಷ್ಟು ಸಂಬಳ ಕೇಳಿದ್ಲು ಅಷ್ಟೇ ಸಂಬಳದ ಕೆಲ್ಸ. ಇದು ಹೇಳಿ ಸರ್, ಮಿರಾಕಲೆಗೆ ಸಂಬಳನೂ ಅಷ್ಟೇ, ಸಂಬಳನೂ ಅಷ್ಟೇ, ದಿನಾಂಕನೂ ಅದೇ, ಅವ್ರೇನ್ ನಿಮ್ಗೆ ಕಾಲ್ ಮಾಡಿ ಕರೀತಾರೆ. ಪ್ರತಿಯೊಂದು ಹೆಂಗ್ ಮಿರಾಕಲ್ ಆಗಿತ್ತಂದ್ರ, ಅವಳು ಹೋಗಿ ಮತ್ತ ಹತ್ತಿದಾಳಲ್ಲಿ 1 hour ಹತ್ತಿದಾಳ ಕುತ್ಕೊಂಡು. ಇಷ್ಟು ದಿನ ನಾನ್ ನಿಮ್ಮನ್ನ ನಂಬಿರ್ಲಿಲ್ಲ, ನಾನ್ ಚಿಕ್ಕ ಸೇವೆ ಮಾಡಿದ್ದು ನಿಮ್ಗೆ, ನಾನೇನು ಮಾಡಿಲ್ಲ, ಅಂತದ್ರಲ್ಲಿ ನನ್ಗಿಂತ ದೊಡ್ಡ ವರ ನೀವು ಕೊಟ್ರಿ, ನಾನು ಕೇಳಿದಷ್ಟು ಸಂಬಳ ಕೊಟ್ಟಿದ್ದೀರಾ ಸರ್. 20,000 ಮೇಲೆ ಸಂಬಳ ಕೇಳಿದ್ಲು ಸರ್. ಸೇಮ್ ಅದೇ ಸಂಬಳನ ಅವ್ರು ಹಾಕೊಟ್ಟಿದ್ದಾರೆ. ಒಂದ್ ಮಾತು ಕೇಳಿಲ್ಲ ಇವಳ, ಈ ಸಂಬಳ ಕೊಡ್ತೀನಮ್ಮ, ನಾಳೆಯಿಂದ ಡ್ಯೂಟಿಗೆ ಬರ್ತೀಯಾ ಇಲ್ವಾ, ಇಷ್ಟೇ ಸರ್. ಫೋನ್ ಮಾಡಿದ್ರು ಹಿಂಗೆ ಹೇಳುದು, ಸರ್ ನಾಳೆಯಿಂದ ಬರ್ತೀನಿ ಸರ್. ಇವತ್ತು ಹೇಳ್ತೀನಿ, ನನಗಿಂತ ಹೆಚ್ಚಾಗಿ ರಾಯರ್ನ ಬಿದ್ದು ಹೋಗ್ತಾಳೆ ಅವಳು. ಒಂದು ದಿನ ಇರಲ್ಲ ಸರ್ ಮನೆ, ಡೈಲಿ ರಾಯರ್ ದರ್ಶನ ಮಾಡ್ಕೊಂಡೆ ಕೆಲ್ಸಕ್ಕೆ ಹೋಗೋದು. ಮತ್ತೆ ಮಂತ್ರಾಲಯಕ್ಕೆ ಹೋಗುದ್ಲು, ಪರಿಮಳ ಗ್ರಂಥ ತಗೊಂಡ್ ಬಂದ್ಲು ಸರ್. ನಾನು ಹೇಳಿದ್ದೆ ಪರಿಮಳ ಗ್ರಂಥ ತಂದ್ರೆ ರಾಯರ್ ಬರ್ತಾರೆ ಅಂತ ಹೇಳಿದ್ದೆ, ನನ್ಗೆ ಯಾರೋ ಹೇಳಿದ್ರು, ನಾನು ಅದವಳು ಪಾಸ್ ಮಾಡಿದ್ದೆ.
ಹ್ಮ್ ಓದ್ಲು ಸರ್. ನಮ್ಗೆ 1ನೇ ಅಧ್ಯಾಯನೋ 2ನೇ ಅಧ್ಯಾಯ ಸಿಗ್ಲಿಲ್ಲ ಸರ್, ಏನೋ ಮುದ್ರಣ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಸಿಕ್ಕಿದ್ದ ಅಧ್ಯಾಯನ ನಾವು ತಗೊಂಡ್ ಬಂದ್ವಿ. ಒಬ್ರಂದ್ರು ಪೂಜೆ ಮಾಡಿ ಅಮ್ಮ, ನಿಮ್ ಕೈಲಿ ಓದಕ್ ಆಗಲ್ಲ, ಹಳಗನ್ನಡದಲ್ಲಿದೆ, ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಸರಿ ಅಂತ ತಗೊಂಡ್ ಬಂದ್ವಿ ಸರ್. ತಗೊಂಡ್ ಬಂದ್ರೆ ನೈಟ್ ಟಯರ್ಡ್ ಆಗಿತ್ತು ನಮ್ಗೆ, ಟ್ರಾವೆಲ್ ಮಾಡಿ ಟ್ರೈನಲ್ಲಿ. ಏನ್ ಅನ್ಕೊಂಡ್ಲಂತೆ, ಇವತ್ ಮಾಡೋದ್ ಬೇಡ, ಬೆಳಿಗ್ಗೆ ಎದ್ದು ಮಾರನೇ ದಿನ ಮಾಡೋಣ ಅಂತ ಮನಗಿದೆ. ತಲೆ ಹತ್ರ ಬಂದು ತಲೆ ಸವ್ರಿ ಒಬ್ರು ವಯಸ್ಸಾಗಿರೋರು, ಹೇಳು ಟೈಮ್ ಆಯ್ತು, ಪರಿಮಳ ಗ್ರಂಥಕ್ಕೆ ನೀನು ಪೂಜೆ ಮಾಡಲ್ವಾ, ಎದ್ದೋಳು ಮೇಲೆ, ಟೈಮ್ ಆಯ್ತು ಸರ್. ಕರೆಕ್ಟ್ ಆಗಿ 4:15 ಬ್ರಾಹ್ಮಿ ಮುಹೂರ್ತ. ಎದ್ದೋಳು ಮೇಲಕ್ಕೆ, ಎದ್ದೋಳು, ಟೈಮ್ ಆಗ್ತಾ ಇದೆ, ಅವರೆಲ್ಲ ಮನಗಿದಾರೆ, ಅವ್ರ ಮನಗ್ಲಿ, ನೀನ್ ಎದ್ದೋಳು, ನಿನ್ ಮೇಲಕ್ಕೆ. ಅವಳನ್ನ ಎಪ್ಸಿ ಮತ್ತೆ ಅವಳು ಸೇವೆ ಮಾಡ್ದೆ. ಇವಾಗ ಪ್ರತಿ ಆರಾಧನೆಗೆ ಹೋಗ್ತಾಳೆ ಸರ್, ಒಂದ್ ಆರಾಧನೆಗೆ ಮಿಕ್ಸ್ ಮಾಡಲ್ಲ. ಯಾವಾಗ ಅವಳ ಮನ್ಸಿಗೆ ನೋವಾಗಿದೆ, ಬೇಜಾರಾಗಿದೆ, ದುಃಖ ಅಂತ ಅನ್ಸುತ್ತೆ ಸರ್, ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿ ಮಂತ್ರಾಲಯದಲ್ಲಿ ಕುತ್ಕೊಂಡ್ಬಿಡ್ತಾಳೆ 3 ದಿನ. ನನಗೂ ಅಷ್ಟೇ ಸರ್. ನನಗೇನಾರು ಹೋಗ್ಬೇಕು ಅಂದ್ರೆ ಅದೆಲ್ಲಿರುತ್ತೋ ದುಡ್ಡು ಗೊತ್ತಿಲ್ಲ ಸರ್, ಯಾರು ಕೊಡಲ್ಲ ಅಂತಾರೋ ಅವರೆಲ್ಲ ಕೊಟ್ಬಿಟ್ಟಿರ್ತಾರ. ಅವತ್ತು ಬಂದು ಮಂತ್ರಾಲಯಕ್ಕೂ ಕುತ್ಕೊಂಡ್ಬಿಡ್ತೀನಿ. ಬರೋದಿನ ಅಂತೂ ಹತ್ಕೊಂಡೇ ಬರ್ತೀನಿ ಸರ್, ನಿಜವಾಗ್ಲು ಹೇಳ್ಬೇಕಂದ್ರೆ. ನಂಗ್ ಬರೋದಿನ ಅಂತೂ ನಂಗ್ ಕಾಲ್ ಇಡಕ್ಕೆ ಮನ್ಸಿಲ್ಲ. ಮಠದಿಂದ ಹೊರಗಡೆ ಬರ್ಲಿಕ್ಕೆ, ಮಂತ್ರಾಲಯದಿಂದ ಹೊರಗ್ ಬರೋದಕ್ಕೆ ನಂಗೆ ಆಗೋದಿಲ್ಲ ಸರ್, ಅಷ್ಟು ಹತ್ಕೊಂಡ್ ಬಂದಿರ್ತೀನಿ. ಅದಕ್ಕೆ ನನ್ಗೆ ಒಂದು ಏನಂದ್ರೆ ವೈಷ್ಣವಳಾಗ್ಬೇಕು ಅಂತ ಆಸೆ ತುಂಬಾ ಇತ್ತು. ಅದು ಕೂಡ ರಾಯರು ನಿಮ್ಗಾಗ್ಲೇ ನಾನು ತಿಳಿಸಿದಿನಲ್ಲ ಸರ್, ಅದನ್ನ ನಾನು ರಾಯರ ಹತ್ರ ಯಾವಾಗ್ಲೂ ಕೇಳ್ತಿದ್ದೆ. ನಾನು ನಿಮ್ ತರ ನೀವು ಹುಟ್ಟಿದ್ದು, ನಂಗೆ ವೈಷ್ಣವದ ಬಗ್ಗೆ ಗೊತ್ತಿಲ್ಲ ಸರ್, ವೈಷ್ಣವ್ರು ಇದಾರೆ ಅನ್ನೋದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ವೈಷ್ಣವ ಅನ್ನೋ ಪದ ನನ್ಗೆ ಗೊತ್ತಿರ್ಲಿಲ್ಲ ಸರ್. ರಾಯರೇ, ನೀವು ಹುಟ್ಟಿದ್ರಲ್ವಾ, ಈ ತಿಲಕ ಎಲ್ಲ ಇಟ್ಕೊಂತ ಇದ್ರಲ್ಲ, ಮುದ್ರೆ ಅವರು ಅಂತ ನಾವ್ ಕರಿತಾ ಇದ್ದಿದ್ದು. ನಾನ್ ನಿಮ್ರಲ್ಲಿ ಹುಟ್ಟಬೇಕು, ನಿಮ್ಮನ್ ಪೂಜೆ ಮಾಡೋ ಮಗಳಾಗಿ ನಾನು ಹುಟ್ಟಬೇಕು. ನಾನು ಇದನ್ನೆಲ್ಲ ನಾನು ಕೇಳ್ತಾ ಇದ್ದೆ. ನಾನು ನಿಮಗ್ ಸೇವೆ ಮಾಡೋ ಮಗಳಾಗಿ ನಾನು ಹುಟ್ಟಬೇಕು. ನಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗ ಕೂಡ ನಿಮ್ಮನ್ನ ಸೇವೆ ಮಾಡೋನೇ ಆಗಿರ್ಬೇಕು. ನನಗ್ ಹುಟ್ಟೋ ಮಕ್ಳು ಕೂಡ ನಿಮಗ್ ಸೇವೆ ಮಾಡೋರೇ ಆಗ್ಬೇಕು. ನಾನು ಕೂಡ ನಿಮಗ್ ಸೇವೆ ಮಾಡ್ಬೇಕು. ಈ ರೀತಿ ನಾನು ಅನ್ಕೊಂಡು ಯಾವಾಗ್ಲೂ ಇದ್ದೆ. ನೋಡಿ, ನನ್ಗೆ ಇವತ್ತು ನಾನು ಹರೇ ಕೃಷ್ಣ ಮಹಾಮಂತ್ರ ಮಾಡಿಸ್ತಾ ಇದಾರೆ ನನ್ನ ಕೈಲಿ, ನನ್ನ ರಾಯರು ಏಕಾದಶಿ ಮಾಡಿಸ್ತಾ ಇದಾರೆ. ಸೊ ಆಲ್ಮೋಸ್ಟ್ ನಾನು ಇದೆಲ್ಲ ಸೆಂಡ್ ಮಾಡಿದ್ದೆ, ನೀವು ನೋಡಿದ್ರಿ. ಆಲ್ಮೋಸ್ಟ್ ನಾನು ವೈಷ್ಣವರು ಏನೇನ್ ಮಾಡ್ತಿದಾರೆ ಆಲ್ಮೋಸ್ಟ್ ನಾನು ಅದು ಫಾಲೋ ಮಾಡ್ತಾನೆ ಇದ್ದೀನಿ. ಸೊ ನನ್ ಮಗಳು ಕೂಡ ಏಕಾದಶಿ ಮಾಡ್ತಾಳೆ ಸರ್. ಏಕಾದಶಿ, ಭಗವದ್ಗೀತೆ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ 24 hours ಭಾಗವತಂ ಕೇಳೋದು, ಭಗವದ್ಗೀತಾ ಕೇಳೋದು, ಈ 2 ಮಾತ್ರ ಕೇಳ್ತಾ ಇರ್ತಾಳೆ. ಸಿನಿಮಾ ನೋಡಲ್ಲ, ಮೂವಿ ನೋಡಲ್ಲ. ನಾನು ಕೂಡ ಅದ್ ಯಾವ್ದು ಮಾಡಲ್ಲ ಸರ್. ಫ್ರೀ ಇದ್ರೆ ಭಾಗವತಂ ಕೇಳ್ತೀನಿ. ಇವಾಗ 9 ದಿನ ಉಪವಾಸ ಇದ್ದು ಭಾಗವತಂ ಕೇಳ್ಬೇಕು ಅಂತ ಹೇಳಿದ್ರು, ಅದನ್ನ ಆಯ್ತು. ಇವಾಗ ಹರಿವಂಶದ್ದು ಕೇಳಕ್ ಹೇಳಿದ್ರು, ಅದು ಸ್ವಲ್ಪ ನಂಗೆ ಇದಾಗ್ತಾ ಇಲ್ಲ. ಹರಿವಂಶ ಕೇಳೋದು. ಭಗವಂತ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಬ್ರು ಮನುಷ್ಯನಾಗಿ ಯಾರು ಹುಟ್ಟಿದ್ರೆ ಅವರೆಲ್ಲರೂ ಏಕಾದಶಿ ಮಾಡ್ಬೇಕು. ಪ್ರತಿಯೊಬ್ರು ಕೂಡ ಸಂಧ್ಯಾ ವಂದನೆ, ಈವನ್ ಹೆಣ್ಮಕ್ಳಷ್ಟು ಸಂಧ್ಯಾ ವಂದನೆ ಮಾಡ್ಬೇಕು ಅನ್ನೋದನ್ನ ನಾನು ಕೇಳಿದ್ದೀನಿ. ಸೊ ಭಗವಂತನ ಪೂಜನೆ ಮಾಡಕ್ಕೆ ಅವರೇ ಬರ್ಬೇಕು, ಇವರೇ ಬರ್ಬೇಕಂದ್ರ ಏನಂದ್ರೆ, ನಿಮ್ಗೆ ಆಸೆ ಏನಂದ್ರೆ ಇನ್ನೂ ಹತ್ರದಿಂದ ನೋಡ್ಬೇಕು ಭಗವಂತನನ್ನ ಅಂತ ನಿಮ್ಗೆ ದೊಡ್ಡ ಆಸೆ. ಹೌದು ಸರ್, ಅದು ನಂಗೆ ಆಸೆ. ಮತ್ತೆ ಈಗ ಮೊನ್ನೆ ನಮ್ ತಂಗಿ ಮತ್ತೆ ಮಂತ್ರಾಲಯಕ್ಕೆ ಹೋಗಿದ್ರು. ನಾನ್ ನಿಮ್ಗೆ ಹೇಳಿದ್ದೆ ವಾಯ್ಸ್ SMS ಅಲ್ಲಿ, ನಂಗೆ ಸುಗದಿಂದ ತೀರ್ಥರಲ್ವಾ ಇವಾಗ ಸರ್ ಇರೋದವ್ರು ಮೈನ್ ಇವ್ರು. ಸರ್, ಅವಾಗ್ಲೂ ಕೂಡ ಅವಳು, ಇಬ್ರು ಮಕ್ಳು ಸ್ವಲ್ಪ ತುಂಟರೆ ಸರ್. ಹತ್ಕೊಂಡ್ ಕೂತಿದ್ದಕ್ಕೆ ಲಾಸ್ಟ್ ಡೇಲಿ ಅವ್ರಿಬ್ರು ಕೂಡ ಅವ್ರ ತೊಡೆ ಮೇಲೆ ಮನಗಿದ್ದಾರೆ ಸರ್. ಅವ್ರ 2 ಕೈ ಅವ್ರ ತಲೆ ಮೇಲೆ ಇದೆ, ಮಕ್ಳ ತಲೆ ಮೇಲೆ. ನೀನ್ ಅಳ್ಬೇಡ, ನಿನ್ ಮಕ್ಳು ಒಳ್ಳೇದಾಗತ್ತೆ, ನೀನ್ ಬಂದಿದ್ದು ಏನ್ ಅನ್ಕೊಂಡ್ ಬಂದಿದ್ಯೋ ಅದೆಲ್ಲ ಆಗುತ್ತೆ, ನೀನ್ ಹೋಗು, ನೀನ್ ಅಳ್ಬೇಡ ಅಂತೇಳಿ ಅವಳಿಗೆ ಅನುಗ್ರಹ ಮಾಡಿ ಮತ್ತೆ ರಾಯರು ಕಳ್ಸಿದಾರೆ. ಅದೇ ಹೇಳ್ತಾ ಇದ್ಲು, ನಾನು ಏಕಾದಶಿ ಟೈಮ್ಗೆ ಹೋಗಿದ್ದೆ, ಮುದ್ರೆ ಹಾಕಿಸ್ಕೊಳಕ್ ಆಗ್ಲಿಲ್ಲ ನನಗೆ. ಅಲ್ಲಿ ಸುಗಂಧ ತೀರ್ಥ ಹಾಕ್ತಾ ಇದ್ರು. ನಾನು ಈ ಸಲ ಹೋದಾಗ ಮುದ್ರೆ ಹಾಕಿಸ್ಕೊಂಡು ಬಂದೆ ಕೈ ಮೇಲೆ, ಅವಳಗ ಆಗಿಲ್ಲ ಅಂತ. ಅದೇ ಸರ್, ಅದೇ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಸ್ವಲ್ಪ ನೀವು ಅದ್ ಹೇಳ್ತಾ ನಮ್ಗೆ ಇದು ಕೂಡ ಸ್ವಲ್ಪ ವೈಷ್ಣವ್ರ ಬಗ್ಗೆ ನಮ್ಗೆ ಗೈಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಸರ್. ಅನ್ಕೋಲ ತುಂಬಾ ಏನಂದ್ರೆ, ಈ ರಾಯರ ಭಕ್ತ ಚಾನಲ್ ಒಂದು ಹುಟ್ಟು ಏನಂದ್ರೆ, ನಾನು ವೈಯಕ್ತಿಕವಾಗಿ ರಾಯರ್ ನೋಡ್ಬೇಕು, ದರ್ಶನ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಈಗ 51-52ನೇ ಮಠ ಇದಾಗ್ತಾ ಇದೆ, ಪ್ರಸಾರ ಆಗ್ತಾ ಇದೆ. ಕಾರಣ ನಾನೊಬ್ನೇ ಪುಣ್ಯ ತಗೊಳೋದಲ್ಲ, ಮತ್ತು ನಿಮ್ಮಂತವ್ರೆಲ್ಲ ನೋಡ್ಲಿ,
ರಾಯರ ಒಂದು ದರ್ಶನ ಮಾಡ್ಕೊಳ್ಳಿ ಅಂತೇಳಿ ನಾನು ಈಗ ಅದಕ್ಕೊಂದೊಂದೇ ಕಾರ್ಯಕ್ರಮ ಸರ್ ರಾಯರ ಬಗ್ಗೆ ಹೌದು, ನಿಮ್ಗೆ ಕೋಟಿ ಕೋಟಿ ನಮನ ಸರ್. ಅಷ್ಟು ನಮನ ಹೇಳೋದು ಕಷ್ಟನೇ, ಕಮ್ಮಿನೇ. ಏನಕ್ಕಂದ್ರೆ ನಾವ್ ಇಷ್ಟು ದೂರ ಇದೀವಿ, ರಾಯರ ದರ್ಶನ ನಿಜವಾಗ್ಲೂ ಇಷ್ಟು ಹತ್ರದಿಂದ ಮಾಡಿಸ್ತಿದ್ದೀರಾ ಅಂದ್ರೆ, ಮತ್ತೆ ತುಂಬಾ ವಿಷಯಗಳನ್ನ ನಮ್ಗೆ ಹೇಳ್ಕೊಡ್ತಿದ್ದೀರಾ. ಪೂಜೆ ಆಗಿರ್ಬೋದು, ಪುನಸ್ಕಾರ ಆಗಿರ್ಬೋದು, ಮತ್ತೆ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಆಗಿರ್ಬೋದು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಆಗಿರೋ ಮಿರಾಕಲ್ನೇ ನಾವು ಖುಷಿ ಪಡ್ತಾ ಇದೀವಿ. ನಮ್ಗೆ ರಾಯರ್ ಹಿಂಗ್ ಮಾಡಿದ್ರು ಅಂತ. ಇನ್ನು ತುಂಬಾ ಜನದ ಮಾಡಿರೋ ಅದ ಕತೆ ಎಲ್ಲ ಕೇಳ್ತಿದ್ರೆ ನಿಜವಾಗ್ಲೂ ನಮ್ ರಾಯರ್ ಎಷ್ಟು ಕರುಣಾಮಯಿ ಅಲ್ವಾ ಸರ್. ತಮಗೋಸ್ಕರ ಅವ್ರಂತೂ ಇದುವರೆಗೂ ಏನು ಮಾಡ್ಕೊಳ್ಳಿಲ್ಲ ಪಾಪ. ಈ ಕ್ಷಣಕ್ಕೂ ಕೂಡ ನಮಗೋಸ್ಕರನೇ. ನಾನು ಈಗ್ಲೂ ಕೂಡ ಸರ್, ನಾಳೆ ಬೆಳಿಗ್ಗೆ ನಾನು ಸಂಕಲ್ಪ ಮಾಡ್ಬೇಕು ಅಂದ್ರೆ ಬಾಳೆಹಣ್ಣಿನ ಫಲನ ನನಗೆ ತೋರ್ಸಿದ್ರು. ಅದೇ ನನ್ ತಂಗಿಗೆ ಫೋನ್ ಮಾಡಿ ಹೇಳ್ದೆ, ಒಳ್ಳೇದಾಗತ್ತೆ ಅಂತಾನೆ ಅಲ್ವಾ, ಮಾಡು ಅಂತಾನೆ ಅಲ್ವಾ, ನಿಂಗ್ ಮಾಡಿರ್ತಾರೆ ಬಿಡು, ನೀನ್ ಮಾಡು, ಯಾಕೆ ಯೋಚನೆ ಆದ್ರೆ ನಂಗೆ ತಲೆನೋವು ಬಂದ್ಬಿಡ್ತು ಸರ್. 2 ದಿನ ನಂಗೆ ಸ್ವಲ್ಪ ಕೂಡ ಊಟ ಇಲ್ದಲೆ ನೀರು ಕುಡ್ದು ಮಾಡ್ತಾ ಇದ್ದೆ. ಸೊ ನನ್ಗೆ ಇಲ್ಲಿನ ವರ್ಕ್ ಲೋಡು, ನನಗೆ ತುಂಬಾನೇ ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾನು ನಿಮ್ಗೆ ನಿಮ್ ನಂಬರ್ ಸಿಕ್ಕಿಲ್ಲ ಅಂತ ನಾನು ಎಷ್ಟು ಯೋಚನೆ ಮಾಡ್ದೆ ಗೊತ್ತಾ ಸರ್. ಅದು ಕೂಡ ಮಿರಾಕಲೇ ಸರ್. ಅದು ಕೂಡ ನಾನು ಇಲ್ಲಿ ಹಂಚ್ಕೋಬೇಕು. ನಾನು ನಿಜವಾಗ್ಲೂ ಎಲ್ಲಾ ಭಕ್ತರು ಹೌದು, ರಾಯರ ಭಕ್ತ ಚಾನಲ್ ನಂಬರ್ ಹೆಂಗ್ ಸಿಕ್ತಿ ನಿಮ್ಗೆ ಈ ಚಾನಲ್? ಸರ್ ಮಿರಾಕಲ್ ಸರ್, ಮಿರಾಕಲ್. ನನಗೆ 3:30 ರಾತ್ರಿ 2:30 ರಾತ್ರಿ, ನನಗೆ ಈ ದೇಶದ್ದು 3:30 ರಾತ್ರಿ 2:30 ನೆನೆ ನಂಗೆ ನಿದ್ರೆನೆ ಬರಲಿಲ್ಲ ಸರ್. ಏನೋ ಮನ್ಸಿಗೆ ಒಂದು ಬೇಜಾರು, ನಿದ್ರೆ ಬರ್ತಾ ಇಲ್ಲ ನನಗೆ. ನಾನು ಸುಮ್ನೆ ಕೂತಿದ್ದೆ. ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡೋದೇ ಇಲ್ಲ. ಸುಮ್ನೆ ಕೂತಿದ್ರೆ ಏನಾಯ್ತು, ಸಡನ್ ಆಗಿ ನನ್ನ ಮೊಬೈಲ್ ಸೌಂಡ್ ಆಯ್ತು ಸರ್. ವೈಬ್ರೇಷನ್ ಅಲ್ಲಿ ಇರುತ್ತೆ, ಸಡನ್ ಆಗಿ ಸೌಂಡ್ ಆಯ್ತು. ಅರೆ ಏನ್ ಸೌಂಡ್ ಆಯ್ತು, ಏನ್ ಬಂತು ಈ ಟೈಮಲ್ಲಿ, ನನಗೆ ಯಾರು ಮೆಸೇಜ್ ಆಗ್ತಾರೆ ಅಂತ ಹಿಂಗ್ ಓಪನ್ ಮಾಡಿದ ತಕ್ಷಣ ರಾಘವೇಂದ್ರ ಸ್ವಾಮಿ ಅಂದ್ಬಿಟ್ಟು ನಂಬರ್ ಬಂದ್ಬಿಡ್ತಪ್ಪ. ಯಾರೀ ನಂಬರು, ಇರು ಒಂದ್ ನಿಮಿಷ ನೋಡ್ಬಿಡೋಣ, ಸೇವ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಂಡ್ ಇಟ್ಕೊಳ್ಳೋಣ ಬೆಳಿಗ್ಗೆ ಅಂದ್ಬಿಟ್ಟು ನಾನು ಅವಾಗ್ಲೇನೆ ಮೆಸೇಜ್ ಹಾಕ್ತೆ. ನೀವು ನೋಡಿರ್ತೀರ ಅನ್ಸುತ್ತೆ. ಅಲ್ಲಿ ಆ ಟೈಮಲ್ಲೇ ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ ಅನ್ಸುತ್ತೆ. ನಾನು ನಮಸ್ತೆ ಅಂತ ಏನೋ ಹಾಕಿದ್ದೆ ಅನ್ಸುತ್ತೆ. ಅಂತ ಹೇಳದ್ಮೇಲೆ ಬಂತು ಸರ್. ನೋಡಿ, ನಾನು 2 ದಿವಸದಿಂದ ಕೊರಗ್ತಾ ಇದ್ದೆ, ನಾನು ನಿಮ್ ನಂಬರ್ ಸಿಕ್ಕಿಲ್ಲ ಅಂತ. ಅಲ್ಲಿ ಒಬ್ರು ನನಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಸರ್ ಅಂತ ನೀವ್ ಹೇಳ್ತಾ ಇದ್ರಿ ಗೊತ್ತಾಯ್ತಾ ಅರ್ಚಕರಿಗೆ. ಅರೆ ಸರ್ ಹೇಳ್ತಿದ್ದಾರೆ ನಂಗೆ ನಂಬರ್ ಸಿಗ್ತಿಲ್ಲ ಸರ್, ಎಷ್ಟು ಹುಡುಕಿದಿನೋ ಯೂಟ್ಯೂಬ್ ಅಲ್ಲಿ ನಿಮ್ದನ್ನ ನಂಬರ್ನ ಹುಡುಕಿ ಸಾಕಾಯ್ತು. ಅಯ್ಯೋ ಎಲ್ಲಿದೆ ಗೊತ್ತಾಗ್ತಿಲ್ಲ, ಹೆಂಗ್ ಭಕ್ತರೆಲ್ಲ ಕಾಲ್ ಮಾಡ್ತಿದಾರೆ, ಇವ್ರಿಗೆ ಭಕ್ತರು ಹೆಂಗ್ ಕಾಲ್ ಮಾಡ್ತಿದಾರೆ ಅಂತ. ನೋಡಿ ಸರ್, ಬೆಳಗಿನ ಜಾವ ನನಗೆ ನಿಮ್ ನಂಬರು ರಾಯರೇ ಕಳ್ಸಿದ್ರೇನು, ಮತ್ ನೋಡ್ರಿ ನಂಬರ್ ಸಿಗ್ಲಿಲ್ಲ. ಅದು ಬದ್ನಲ್ಲಿ ಆ ಟೈಮಲ್ಲಿ ರಾಯರು ಸ್ಕ್ರೀನ್ ಶಾಟ್ ತಗೋ ಅಂತ ಬುದ್ಧಿ ಕೊಟ್ರು, ನಾನ್ ತಗೊಂಡೆ. ಇಸ್ ರಿಯಲಿ ಮಿರಾಕಲ್ ಸರ್. ಆ ಟೈಮಲ್ಲಿ ನೀವು ಅಪ್ಲೋಡ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಯಾರು ಅಪ್ಲೋಡ್ ಮಾಡಿದ್ರೋ ನಂಗೆ ಗೊತ್ತಿಲ್ಲ, ಇಲ್ಲ ರಾಯರೇ ನಂಗೆ ತೋರ್ಸಿದ್ರು ಏನೋ, ನಂಗೆ ಅದು ಗೊತ್ತು. ನಂಬರ್ ಬಂತು ಸರ್, ಓಪನ್ ಮಾಡಿದ ತಕ್ಷಣನೇ ಓಪನ್ ಬಂದಿದೆ ನಿಮ್ ನಂಬರು, ಪರಿಮಳ ಗ್ರಂಥ. ನಾನು ಅಯ್ಯೋ ಪರಿಮಳ ಗ್ರಂಥ ನನಗೆ ಇಲ್ಲಿಯವ್ರಿಗೂ ಕಳಿಸ್ಕೊಡ್ತಾರ, ಇರು ಹೋಗಿ ರಾಯರ್ ಸೇವೆ ಮಾಡೋದಾರು ಇಲ್ಲಿ ವ್ರತ ಮಾಡೋಣ, ಇಲ್ಲಾದ್ರೂ ಒಂದ್ ಸ್ವಲ್ಪ ಸೇವೆದ್ರ ಬಗ್ಗೆ ಕೇಳ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಾಡಿದಾಗ ನೀವೇ ಅಂತ ಗೊತ್ತಾದ್ರೆ ನನ್ನ ಸಂತೋಷ ನನಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ಸರ್. ಅದೇ ಪ್ರತಿಯೊಬ್ಬರನ್ನ ಕಾರಣ ಇಲ್ಲದೆ ಯಾರನ್ನ ಕೂಡ ಸೇರ್ಸೋದಿಲ್ಲ ಅಂತ ಭಗವಂತ ಅವರು. ಹೌದು ಸರ್, ಅದೇ ನನ್ ತಂದೆಗೆ ನನ್ ಮೇಲೆ ಇರೋ ಪ್ರೀತಿ ನೋಡಿ, ಎಲ್ಲಿ ಇವಳು ಅಳಕ್ ಶುರು ಮಾಡ್ಬಿಡ್ತಾಳ ನನ್ ಮುಂದೆ ಕೂತ್ಕೊಂಡು ಇನ್ನೊಂದು ಮಾರನೇ ಬೆಳಿಗ್ಗೆಗೆ ಅಂತ ಅವ್ರು ಆಗ್ಲೇ ನಂಬರ್ ಕೊಟ್ಬಿಟ್ರು. ನಾನ್ ಅತ್ತೆ ಬಿಡ್ತೀನಿ ಸರ್ ಅವ್ರ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತಾನೆ ಇರ್ತೀನಿ. ನನಗೆ ಯಾರು ಏನಂದ್ರು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳಲ್ಲ. ನಾನೆಲ್ಲ ಅವ್ರಿಗೆ ಒಪ್ಪಿಸ್ತಾ ಇರ್ತೀನಿ. ನಾನ್ ತಪ್ಪಿರ್ಬೋದು, ನಾನ್ ಸರಿ ಇರ್ಬೋದು, ಏನಿದ್ರು ನಾನು ಅವ್ರೊಬ್ರಿಗೆ ನಾನು ಒಪ್ಪಿಸ್ಕೊಂಡು ಹೋಗ್ತೀನಿ. ಆದ್ರೆ ಹೆಜ್ಜೆಗೂ ನಾನು ಕಾಪಾಡ್ತಿದ್ದಾರೆ ಸರ್. ನಾನು ಎಲ್ಲಾರ್ಗು ಹೇಳೋದಷ್ಟೇ, ನಂಬಿ ಶರಣಾಗತಿ ಆಗ್ಬೇಕು ಸರ್. ಮೇನ್ ಶರಣಾಗತಿ ಆದ್ರೆ ಮಾತ್ರ ನಮ್ಗೆ ಫಲ ಅನ್ನೋದು ಆದಷ್ಟು ಬೇಗ ಸಿಗತ್ತೆ. ನನಗಿಂತ ನೀವು ತುಂಬಾ ರಾಯರ ಭಕ್ತರು, ದೊಡ್ಡ ಭಕ್ತರು, ನನಗಿಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಶರಣಾಗತಿ ಆದ್ರೇನೆ ರಾಯರು ಒಂದು ಮಹಿಮೆ ಬೇಗ ಆಗೋದು ಅನ್ನೋದು. ಪ್ರತಿಯೊಬ್ರು ಒಂದು ಭಕ್ತಿ ಇರುತ್ತೆ, ಅದನ್ನ ಆಳವಾಗಿ ಹೋದ್ರೆ ಇನ್ನೂ ಗೊತ್ತಾಗುತ್ತೆ ಅವ್ರಿಗೆ, ನಾವು ರಾಯರ ಜೊತೆ ಮಾತಾಡ್ಬೋದು ಅಂತೇಳಿ. ರಾಯರು ನಮ್ ಜೊತೆ ಬರೀ ಕೂತಿಲ್ಲ, ಅಲ್ಲಿ ನಮ್ ಜೊತೆ ಮಾತಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕು.
ಹೌದು ಸರ್. ಅದು ನನ್ನ ಮಗ ನನ್ಗೆ ಹುಡ್ತಾನೆ ಅನ್ನೋದನ್ನ ಇನ್ನೊಂದ್ ತರ ಸೂಚನೆನೂ ಕೊಟ್ಟಿದ್ರು ಸರ್. ಈ ಸೂಚನೆ ನನಗೆ ಇದುವರೆಗೂ ಅರ್ಥನೇ ಆಗ್ಲಿಲ್ಲ ಸರ್. ನಾನು ರಾಯರ ಮಠದಲ್ಲಿ ಹೋಗಿ ಕೇಳಕ್ಕೂ ಕೂಡ ನಂಗೆ ಟೈಮ್ ಆಗ್ಲಿಲ್ಲ. ಏನಂದ್ರೆ ನಾನು ಹೀಗೆ ಮಂತ್ರಾಲಯದಿಂದ ಬರ್ತಾ ಇದೀನಿ ಬಸ್ಸಲ್ಲಿ, ಒಂದು ಜಾಗ ಸರ್, ಅಲ್ಲಿ ಇಳ್ಕೊಳ್ತೀವಿ, ಅಲ್ಲೆಲ್ಲರೂ ವೈಷ್ಣವರೇ ಇರ್ತಾರೆ, ಕೂತಿರ್ತಾರೆ. ಅದ್ ನೋಡ್ಬಿಟ್ಟು ರಾಯರ್ ಬಂದಿದಾರಂತೆ ಅಂತ ಹೇಳ್ತಾರೆ. ಏನು ರಾಯರ್ ಬಂದಿದಾರ, ನಾನು ರಾಯರ್ ನೋಡ್ಬೇಕು ಅಂತ ಓಡೋಗ್ತಾ ಇರ್ತೀನಿ ಬಸ್ ಇಳ್ದು ಬಿಟ್ರು. ಬಸ್ ಇಳ್ದು ಹೋಗ್ತಿದ್ರೆ 4 ಗೋಡೆ ಸರ್, ಎಲ್ಲ ಮಡಿಪಂಚೆ ಕಟ್ಟಿದ್ದಾರೆ. 4 ಗೋಡೆಗೂ ಮಡಿಪಂಚೆ ಕಟ್ಟಿದ್ದಾರೆ. ಮಡಿಪಂಚೆ ಕಟ್ಟಿದ್ಮೇಲೆ ಅಲ್ಲಿ ಹೋದ್ರೆ ಒಬ್ರು ಬಂದು ನನ್ನ ತಡೀತಾರೆ ಸರ್. ಒಬ್ರು ಮುದ್ರೆದಾರಿರು ಬಂದು ತಡೀತಾರೆ, ಒಳಗಡೆ ಬರಂಗಿಲ್ಲ ನೀವು. ನಾನ್ ಅಲ್ಲೇನಂದ್ರೆ ನಾನ್ ಲಿಂಗಾಯತರು ನನ್ನ ಯಾಕೆ ತಡೀತೀಯ, ನಾನು ಹಂಗೆ ಹಿಂಗೆ ಅಂತ ಏನೇನೋ ಗಿರ್ಸ್ತಾ ಇರ್ತೀನಿ ಸರ್. ಒಬ್ರು ವಯಸ್ಸಾಗಿರೋರು ಪೂರ್ತಿ ಏನು ವೈಟ್ ಡ್ರೆಸ್, ಪಂಚೆ ಆಗಿರ್ಬೋದು, ಕಚ್ಚಾ ಪಂಚೆ, ತಲೆ ಮೇಲಿಂದ ಪೂರ್ತಿ ವೈಟ್ ಬಟ್ಟೆ ಇದೆ ಸರ್. ಮುಖ ಮಾತ್ರ ಕಾಣೋದಿಲ್ಲ ಕರೆಕ್ಟ್ ಆಗಿ, ಪೂರ್ತಿ ಬ್ಲರ್ ಇದೆ ಮುಖ. ಅವ್ರನ್ನ ಬೈತಾರೆ, ಯಾಕೆ ತಡೀತಾ ಇದ್ಯಾ, ಒಳಗ್ ಬಿಡು ಅಂತ ಅಂದಾಗ, ಸರಿ ಗುರುಗಳೇ ತಪ್ಪಾಯ್ತು ಅಂತ ಅವ್ರು ಹೇಳ್ತಾರ ಅವ್ರ ಹತ್ರ. ಸರಿ ಒಳಗ್ ಬಿಡು, ಕುತ್ಕೊಳ್ಳಿ ಬಂದು ಅಂದಾಗ ಒಂದ್ ಹುಡುಗಿ ಸರ್, ನೆಕ್ಸ್ಟ್ ನಾನ್ ಕೂತಿದ್ದೀನಿ ಸರ್ ಕನ್ಸಲ್ಲಿ. ಇನ್ನೊಬ್ರು ಬರ್ತಾರೆ, ಅಮ್ಮ ರಾಯರ್ ನೋಡಕ್ ಬಂದಿದ್ರಾ? ಹೌದು ಸರ್, ತುಂಬಾ ದೂರದಿಂದ ಬಂದಿದ್ದೀನಿ, ರಾಯರ್ ದರ್ಶನಕ್ಕೋಸ್ಕರನೇ. ಒಂದ್ಸಲಿ ನೋಡ್ಕೊಂಡು ಹೊರ್ಟೋಗ್ಬಿಡ್ತೀನಿ, ನಂಗೆ ಇನ್ನೇನ್ ಬೇಡ, ನಂಗೆ ಒಂದ್ಸಲಿ ದರ್ಶನ ಆದ್ರೆ ಸಾಕು, ನಾನು ಇನ್ನೇನು ಕೇಳೋದಿಲ್ಲ ನಾನು ಅಂತ ನಾನು ಅವ್ರಿಗೆ ಹೇಳ್ತೀನಿ. ಅಮ್ಮ ಇವ್ರಿಬ್ರ ಆದ್ಮೇಲೆ ನೀನ್ ಹೋಗಮ್ಮ ಅಂತಾರೆ. ಸರಿ ಸರ್ ಅಂತ ಹೇಳಿದ್ಮೇಲೆ ಅವ್ರದ್ದು ಆಗೋಗುತ್ತೆ ಸರ್. ಆಮೇಲೆ ನಾನು ಹೋಗ್ತೀನಿ. ರಾಯರು ಕೂತಿದ್ ನಾನು ನೋಡಿ, ಅಂದ್ರೆ ಅವರು ವಯಸ್ಸಾಗಿದ್ದು ಮಹಾನ್ ಪುರುಷರು ಕೂತಿದ್ ನಾನು ನೋಡಿದೀನಿ. ಅವರ ಬಲಭಾಗ ತೊಡೆ ಕೆಳಗಡೆ ಒಂದು ದ್ರಾಕ್ಷಿ ಗೊಂಚ್ಲಿರುತ್ತೆ ಸರ್. ಅವ್ರ ಎದ್ದಿ ನನ್ ಹೋಗೋಷ್ಟ್ರಲ್ಲಿ ಚಿಕ್ಕ ಮಂಟಪದ ಒಳಗಡೆ ಚಿಕ್ಕ ರಾಯರ ಮೂರ್ತಿ ಇದೆ. ಅವ್ರ ಮುಂದೆ ತೆಂಗಿನಕಾಯಿ ಹೊಡ್ದಿ ಓಳಿಟ್ಟಿದ್ದಾರೆ ಸರ್. ನಾನು ರಾಯರು ಎಲ್ಲೋದ್ರು, ಇಲ್ಲೇ ಇದಾರಲ್ಲಮ್ಮ ರಾಯರು, ಆವಾಗ್ಲೇ ಅಲ್ಲಿ ಕೂತಿದ್ರಲ್ಲ ಅವ್ರೆಲ್ಲಿ? ಅವ್ರು ಹೋಗಿದಾರಮ್ಮ, ಇವ್ರೆ ಪೂಜೆ ಮಾಡ್ಕೊಂಡು ಹೋಗು, ನೀನು ಬರ್ತೀನಿ, ನೀನ್ ಹೇಳ್ದೆಲ್ಲ ನೋಡ್ಕೊಂಡು ಹೋಗ್ಬೇಕು. ಈಗ ಹೇಳಿ ಸರ್, ನಾನ್ ನಿಜವಾಗೂ ರಾಯರ್ನ ನೋಡಿದ್ನಾ? ಇದಕ್ಕೆ ನನ್ಗೆ ಇದುವರೆಗೂ ಆನ್ಸರ್ ನಂಗೆ ಗೊತ್ತಿಲ್ಲ ಸರ್. ನೀವರ ಪರಮ ಭಕ್ತರು, ನೀವು ಅದೇ ಇದ್ರಲ್ಲಿ ಇರ್ತೀರಿ, ನೀವು ಸ್ವಲ್ಪ ನಮ್ಮಂತವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಬರೋ ಕನ್ಸಲ್ಲೆಲ್ಲ ನಮ್ಗೆ ಅರ್ಥ ಆಗಲ್ಲ. ನಿಮ್ಮ ಜ್ಞಾನಿಗಳು ಹೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ. ಕೆಲವೊಂದು ನೋಡ್ಲೇಬೇಕು ಅಂದ್ರೆ ರಾಯರ್ ಕೆಲವು ಭಕ್ತರುಗಳಿಗೆ ಬರ್ದೇ ಬರ್ತಾರೆ. ಯಾಕಂದ್ರೆ ಯಾವುದೇ ಒಂದು ರೂಪದಲ್ಲಿ ತೋರ್ಸ್ಕೊಂತಾರೆ, ಒಂದು ಸೂಕ್ಷ್ಮವಾಗಾದ್ರೂ ಬಂದೇ ಬರ್ತಾರೆ ಅನ್ನೋದನ್ನ ನಿಮಗೆ ತೋರಿಸಿದ್ದಾರೆ. ಯಾಕಂದ್ರೆ ತಕ್ಷಣ ಅವ್ರ ರೂಪವನ್ನ ನೋಡೋಕೆ ನಮ್ಗೆ 2 ಕಣ್ಣು, ನಾವಷ್ಟು ಇದು ಪುಣ್ಯ ಪಡ್ಕೊಂಡ್ ಬಂದಿಲ್ಲ. ಅಟ್ಲೀಸ್ಟ್ ಬೇರೆಯವರ ಒಂದು ರೂಪದಲ್ಲಾದ್ರೂ ರಾಯರ್ ಬಂದು ಕಾಣಿಸ್ಕೊಂತಾ ಇರ್ತಾರೆ. ಅಂದ್ರೆ ಸರ್ ಅದು ಬೇರೆಯವ್ರ ಮುಖದಲ್ಲಿ ಏನಿಲ್ಲ, ಅವ್ರು ನಿಂತ್ಕೊಂಡಿದ್ದಾರೆ, ಮುಖ ಮಾತ್ರ ಬರ್ಲಿಲ್ಲ, ಒಂಥರ ಮಂಜಾಗ ಅವ್ರ ಮುಖ ಕಾಣ್ತಾ ಇದೆ. ಬಟ್ ಅವ್ರು ನಿಂತ್ಕೊಂಡು ಕೋಪದಲ್ಲಿ ಅವ್ರು ಹೇಳ್ತಾರೆ, ತಡಿತಾ ಇರೋದಕ್ಕೆ ಅವ್ರನ್ನ ಬೈತಾರೆ, ನಾವು ಏನಕ್ ತಡಿತಾ ಇದೀಯಾ ಅಂತ. ಅವಾಗಲೇ ಅವ್ರು ಮತ್ ನಾನು ಹೋದ್ರೆ ಅವ್ರು ಇರೋದಿಲ್ಲ. ಎಲ್ರಿಗೂ ಸ್ವಾಗತ ಇದೆ, ಎಲ್ಲ ಭಕ್ತರೆಲ್ಲ ಒಂದೇ ಅನ್ನೋದು ಅವ್ರ ಭಾವನೆ. ಹೌದು ಸರ್. ಸರ್ ಮತ್ತೆ ಇನ್ನೊಂದು, ನಾನು ಮಂತ್ರಾಲಯಕ್ಕೆ ಹೋದ್ರೆ ಯಾವ ತರ ಪ್ರದಕ್ಷಿಣೆ ಹಾಕ್ಬೇಕು ಅನ್ನೋದನ್ನ ನಾವು ಪ್ರಮುಖವಾಗಿ ಹೆಣ್ಮಕ್ಳಿಗೆ ಯಾಕಂದ್ರೆ ತುಂಬಾ ಜನ ಅಂಗ ಪ್ರದಕ್ಷಿಣೆ ಕೂಡ ಮಾಡ್ತಾ ಇರ್ತೀವಿ. ಸೊ ಪ್ರಮುಖವಾಗಿ ನಂಗೊಬ್ರು ಹೇಳಿದ್ರು ಮಾಡಬಾರ್ದು ಅಂತ. ಪ್ರಮುಖವಾಗಿ ಹೆಣ್ಮಕ್ಳು ಎಷ್ಟು ನಮಸ್ಕಾರ ಹಾಕ್ಬೇಕು? ಒಬ್ಬೊಬ್ರು 5 ದಿಕ್ಕಿಗೆ 5 ನಮಸ್ಕಾರ, 9 ನಮಸ್ಕಾರ, ಸುತ್ತಾಕ್ಬೇಕಾದ್ರೆ 9 ನಮಸ್ಕಾರ ಕೂತು ಎದೊಳದು ಮಾಡ್ತಾ ಇರ್ತಾರೆ. ದಯವಿಟ್ಟು ಅದು ಸ್ವಲ್ಪ ನೀವು ನಮ್ಗೆ ಹೇಳ್ಕೊಟ್ರೆ ತುಂಬಾ ಅನುಕೂಲ ಅಲ್ಲಿಂದ ಸೇವೆ ಮಾಡ್ಕೊಂಡ್ ಬರ್ತೀವಲ್ಲ ಸರ್, ಬಂದ್ಮೇಲೆ ಎಷ್ಟು ದಿನ ನಾವ್ ಯಾವ ತರ ಇರ್ಬೇಕು? ಇವಾಗ ಬೇರೆ ಜನಗಳು ಇರ್ತೀವಿ, ತಿನ್ನೋರು ಇರ್ತೀವಿ, ತಿಂದಿರೋರು ಇರ್ತೀವಿ, ಎಷ್ಟು ದಿನದವರೆಗೂ ತಿನ್ಬಾರ್ದು, ಹೇಗ್ ಮಾಡ್ಬೇಕು, ಮತ್ತೆ ಆ ಫಲಾನ ಬೇಯಿಸ್ಬಾರ್ದು ಅಂತ ಹೇಳಿದ್ರು. ಹಾಗೆ ಕಾಯಿ ತುರಿದು ಬೆಲ್ಲ ಸಕ್ಕರೆ ಹಾಕೊಂಡು ಹಾಗೆ ತಿನ್ಬೇಕು ಅಂತ. ಯಾಕಂದ್ರೆ ಕೆಲವೊಬ್ರು ಗೊತ್ತಾಗಲ್ವಲ್ಲ ಸರ್. ಇವಾಗ ಎಷ್ಟೊಂದು ಲಕ್ಷಾಂತರ ಜನ ನಮ್ಮಂತ ಭಕ್ತರು ನೋಡ್ತಾ ಇರೋದ್ರಿಂದ ಇದೊಂದು ಆಗುತ್ತೆ ಸರ್. ಅದಕ್ಕೋಸ್ಕರನೇ ಇದೊಂದು ಸ್ವಲ್ಪ ನೀವು ಹೇಳಿದ್ರೆ ಅದೇ ಪ್ರತಿಯೊಂದು ವಿಷಯ ತಿಳಿಸ್ತಾ ಇರ್ತೀವಿ. ಈ ಭಕ್ತರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆ ಪ್ರಶ್ನೆಗಳು ಅವ್ರವ್ರೇ ಇಟ್ಕೊಂಡ್ಬಿಡ್ತಾರೆ. ಈ ತರ ಕೇಳ್ಬೇಕು, ಪ್ರತಿಯೊಬ್ರು ಈ ತರ ಕೇಳೋ ಮನ್ಸಾಗ್ಬೇಕು.
ಅಕಸ್ಮಾತ್ ಗೊತ್ತಿದ್ರು ಇನ್ನೊಂದ್ಸತಿ ಕೇಳಿದ್ರೆ ಏನ್ ತಪ್ಪೇನಿಲ್ಲ. ಹಂಗಂದ್ರೆ ಇವ್ರಿಗೇನು ಗೊತ್ತಿಲ್ಲ ರಾಯರ್ ಭಕ್ತರಲ್ಲ ಅಂತ ಅವ್ರು ಅನ್ಕೊಬಹುದು, ಬಟ್ ಅನ್ಕೋಬೇಡದು. ಪ್ರತಿಯೊಂದು ಯಾವ್ದೇ ಡೌಟ್ ಬರ್ಲಿ ಕೇಳಿ ತಿಳ್ಕೊಳೋದು ತುಂಬಾ ಒಳ್ಳೇದು ನನ್ನ ಪ್ರಕಾರ, ಅನಿಸಿಕೆ ಪ್ರಕಾರ. ಒಂದ್ಸತಿ ಇಲ್ಲ 2 ಸತಿ ಕೇಳ್ಕೊಳ್ಳಿ, ಪರವಾಗಿಲ್ಲ ಅನ್ನೋದನ್ನ ನಾನು ಸರ್. ಹೆಜ್ಜೆ ನಮಸ್ಕಾರ ಕೂಡ ನಮ್ಗೆ ಕನ್ಫ್ಯೂಷನ್ ಇದೆ ಸರ್. ಒಬ್ಬೊಬ್ರು ಹೇಳ್ತಾರೆ ಜೋಡಿ ಹೆಜ್ಜೆ ಹಾಕಿ ಅಂತ, ಒಬ್ಬೊಬ್ರು ಹೇಳ್ತಾರೆ ಹೆಜ್ಜೆಗೊಂದು ನಮಸ್ಕಾರ ಹಾಕಿ ಅಂತ. ಇದು ಕೂಡ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಸ್ವಲ್ಪ ತುಂಬಾನೇ ಕನ್ಫ್ಯೂಷನ್ ಇದೆ ಸರ್ ಹೆಣ್ಮಕ್ಳ ವಿಷಯದಲ್ಲಿ. ಹುಡುಗರಲ್ಲಿ ಅಂತದೇನ್ ಇರೋದಿಲ್ಲ ಬಿಡಿ. ಹೆಣ್ಮಕ್ಳಿಗೆ ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ನೀವು ರಥದಲ್ಲಿ ಮನೆಯಲ್ಲಿ ಇದ್ದು ಮಾಡೋದು ಅದು ಸ್ವಲ್ಪ ನೀವು ಹೇಳ್ಕೊಟ್ರೆ ಅನುಕೂಲ. ಯಾಕಂದ್ರೆ ಸರ್ ತುಂಬಾ ಜನಕ್ಕೆ ತುಪ್ಪ ತಂದು ಹಚ್ಚೋದು ಅನುಕೂಲ ಇರೋದಿಲ್ಲ. ಅದು ಬಿಟ್ಟು ನಮ್ಮ ಆಂಟಿರೆಲ್ಲ ಮಾಡ್ತಿದ್ರು, ಬೇಳೆಯಲ್ಲಿ ₹1 ಕಾಯಿನ ಹಾಕಿ 1 ಇಡಿ ಹಾಕಿ 21 ವಾರ ಮಾಡೋದು, ಈ ತರ ಎಲ್ಲ ಅವ್ರು ಮಾಡ್ತಿದ್ರು ಮನೆಯಲ್ಲಿ. ಮಠಕ್ಕೆ ಹೋಗಿ ಬಂದು ಮನೆಯಲ್ಲಿ ಹಂಗೆಲ್ಲ ಮಾಡ್ತಾ ಇದ್ರು. ಆ ರೀತಿ ಏನಾದ್ರು ಸೇವೆಗಳಿದ್ರೆ ಹೇಳಿದ್ರೆ ಸ್ವಲ್ಪ ಬಡವರಿಗೆ, ನಮ್ಮಂತ ಬಡವರುಗಳಿಗೆ ಆಗಿರ್ಬೋದು, ಹೊರದೇಶದಲ್ಲಿರೋ ನಮ್ಮಂತ ರಾಯರ ಭಕ್ತರುಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನನ್ನ ಪ್ರಕಾರ ಸೇವೆ ಮಾಡೋದನ್ನ ಸ್ವಲ್ಪ ನೀವು ತಿಳಿಸಿ ಸರ್. ರಾಯರ್ ಸೇವೆ, ರಥಗಳು ಮಾಡೋದು, ರಾಯರ್ ರಥ ಮಾಡೋದು, ಉಪವಾಸ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಾಡೋದು, ಇದನ್ನ ಸ್ವಲ್ಪ ನೀವು ತಿಳಿಸಿದ್ರೆ ಅನುಕೂಲ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದೊಂದೇ ತಿಳ್ಸ್ಕೊಂಡ್ ಬರ್ತೀವಿ. ಯಾಕಂದ್ರೆ ಅದು ತಿಳ್ಸೋ ಕರ್ತವ್ಯ ನಮ್ದಾಗಿರುತ್ತೆ. ಯಾಕಂದ್ರೆ ರಾಯರ ಭಕ್ತರಂದ್ರೆ ಅವ್ರು ಸಂಪೂರ್ಣವಾಗಿ ರಾಯರು ರೆಡಿ ಮಾಡ್ತಾರೆ. ಅಟ್ಲೀಸ್ಟ್ ನಮಗ್ ಗೊತ್ತಿರೋ ವಿದ್ಯೆಗಳನ್ನ ನಾವ್ ಹೇಳ್ಕೊಂಡ್ ಬಂದ್ರೆ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಸೊ ಖಂಡಿತ ಬರೋ ದಿನಗಳಲ್ಲಿ ಇವಾಗ ಆಗ್ಲೇ ಸ್ಟಾರ್ಟ್ ಮಾಡಿದೀವಿ ಚಿಂತನ ಮಂಥನ ಅಂತೇಳಿ. ಒಬ್ಬ ಗುರುಗಳ ಜೊತೆ ನಾನು ಚಿಂತೆ ಮಾಡಿ ಅದೆಲ್ಲ ಮಾಡಿಸ್ತಾ ಇದ್ದೀನಿ. ಪ್ರತಿಯೊಂದು ಪ್ರಶ್ನೆ ಕೂಡ ಉತ್ತರ ಕೊಡ್ತಾ ಬರ್ತಾ ಇರ್ತೇವೆ. ಸೊ ನೀವು ಈ ತರ ಒಂದು ಹೊರದೇಶದಲ್ಲಿ ಇದ್ಕೊಂಡು ರಾಯರ್ನ ಅಲ್ಲೂ ಕೂಡ ನಿಮ್ ಯಥಾಶಕ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ರಾಯರ್ನ ಎಲ್ಲೋದ್ರು ಅವ್ರು ಮರೆಯಲ್ಲ. ಹೇಳ್ಬೇಕು ಅಂದ್ರೆ ನಾವು ಮರೆದ್ರು ಕೂಡ ಅವ್ರು ಮರೆಯಲ್ಲ. ಸೊ ಅಂತದ್ರಲ್ಲಿ ರಾಯರ್ನ ಒಂದು ನೆಚ್ಕೊಂಡು ತಮ್ಮ ಜೀವನನೇ ರಾಯರ ಅಂತ ಹೇಳ್ಕೊಂಡಿದ್ದೀರಾ. ತುಂಬಾ ಧನ್ಯವಾದ. ಬರೋ ದಿವಸಗಳಲ್ಲಿ ಇನ್ನೂ ನಮ್ಗೆ ಯಶಸ್ಸು ಸಿಗ್ಲಿ, ರಾಯರ ಯಾವಾಗ ಇರ್ಲಿ ಅಂತ ಕೇಳ್ಕೊಂತೀನಿ. ನಂಬಿ ಕಟ್ಟರ ಇಲ್ಲವೋ ಶ್ರೀಹರಿಯ ಅನ್ನಂಗೆ ನಾವು ನಂಬಿರೋದು ರಾಯರೇ ಅಲ್ಲ ಸರ್. ನಮ್ ರಾಯರು ಕೂಡ ನಮ್ಮನ್ನ ಅಷ್ಟು ಬೇಗ ಬಿಟ್ಕೊಡಲ್ಲ ಸರ್ ಯಾರ ಕೈಗೆ. ತುಂಬಾ ಧನ್ಯವಾದಗಳು ಸರ್, ದಯವಿಟ್ಟು ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಹೀಗೆ ನಿಮ್ ಚಾನಲ್ ಮುಂದುವರಿಲಿ, ಇನ್ನ ನನ್ನಂತ ಎಷ್ಟೋ ಭಕ್ತರುಗಳಿಗೆ ಅನುಕೂಲ ಆಗ್ಲಿ ಸರ್. ಸ್ವಲ್ಪ ಪೂಜೆಗಳ ಬಗ್ಗೆ ಸ್ವಲ್ಪ ಹೆಣ್ಮಕ್ಳಿಗೆ, ಸ್ಟೂಡೆಂಟ್ಗೆ ಸರ್. ಇವಾಗ ಒಂದು ಸ್ಟೂಡೆಂಟ್ಸ್ ತುಂಬಾ ನಾವು ಕಡಬ್ಗೆರೆಯಲ್ಲಿ ಇದೀವಿ ಸರ್. ಇವಾಗ 10th 2nd PUC ಬಂದ್ರೆ ಕಡಬ್ಗೆರೆಯಲ್ಲಿ ರಾಯರ ಮಠ ಇದೆ ಸರ್. ಎಷ್ಟು ಜನ ಸ್ಟೂಡೆಂಟ್ ಬರ್ತಾರೋ ಸರ್. ಈಗ ಯೂತ್ ತುಂಬಾ ನಂಬೋದ್ ಶುರು ಮಾಡಿದ್ದಾರೆ ರಾಯರ್ನ. ಸ್ವಲ್ಪ ಯೂತ್ಗೋಸ್ಕರ ಸ್ವಲ್ಪ ಅವ್ರಿಗೆ ಆಗೋ ತರ ಸೇವೆಗಳನ್ನ ಹೇಳಿ ಸರ್, ರಾಯರ್ ಸೇವೆ. ಖಂಡಿತ ಪ್ರತಿಯೊಂದು ತಿಳಿಸ್ತೇವೆ. ಯಾಕಂದ್ರೆ ಭವಿಷ್ಯ ರಾಯರ್ ಏನ್ ಹೇಳ್ತಾರೆ ಅಂದ್ರೆ, ಈ ಪವಾಡಗಳು ಫುಲ್ ಪವಾಡ ಮಾಡೋರ್ನೇ ನಂಬೇಡಿ. ನಮ್ಮ ಜ್ಞಾನ ಉಪಯೋಗಿಸ್ಕೊಂಡು ನಾವ್ ಎಷ್ಟು ಜ್ಞಾನವನ್ನು ನಮ್ಮಲ್ಲಿ ಬಳಸ್ಕೊಂತೀವೋ ಅಷ್ಟು ಪವಾಡಕ್ಕಿಂತ ಮೇಲಂತೆ ಅದು. ಆ ಜ್ಞಾನ ಅನ್ನೋದು, ವಿದ್ಯಾರ್ಜನೆ ಅನ್ನೋದು ಪವಾಡಕ್ಕಿಂತ ದೊಡ್ಡದು ಅಂತ ರಾಯರೇ ಹೇಳ್ತಾರೆ. ಸೊ ಆತರ ಮಾಡ್ಕೊಂಡು ಹೋಗ್ತೀವಿ. ಸೊ ನಿಮ್ಗೆಲ್ಲ ಧನ್ಯವಾದ. ಒಂದು ರಾಯರ ನಿಜವಾಗ್ಲೂ ಸರ್, ನಾನ್ ನಿಮ್ ಹತ್ರ ಮಾತಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ರಾಯರಿಗೆ ತುಂಬಾ ಧನ್ಯವಾದಗಳು. ಶ್ರೀ ಕೃಷ್ಣನ್ಗೆ ನಾನು ತುಂಬಾ ಧನ್ಯವಾದ ಹೇಳ್ಬೇಕು. ಇದೆಲ್ಲ ನಾನು ಕೃಷ್ಣನ್ಗೆ ಅರ್ಪಿಸ್ತಾ ಇದೀನಿ. ಇವತ್ತು ನಾನು ಏನ್ ಹೇಳಿದೀನೋ ನಿಮ್ಮ ಹತ್ರ ಎಲ್ಲ ಕೃಷ್ಣಾರ್ಪಣಮಸ್ತು ಸರ್, ಎಲ್ಲ ಕೃಷ್ಣನಿಗೆ ಸೇರಿದ್ದು. ಸರ್ವೋಜನೋ ಭವಂತು, ಸನ್ಮಂಗಳಾಯ ಮತ್ತು ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಥ್ಯಾಂಕ್ ಯು ಸರ್. ಧನ್ಯವಾದ. ಹರಿ ಓಂ. ಧನ್ಯವಾದ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್,
ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. सत्यधन्मरताय च भजता